ನಮಸ್ಕಾರ ಕರ್ನಾಟಕ. ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ಕರ್ನಾಟಕದಲ್ಲಿರುವ ಮನಸ್ಸುಗಳನ್ನು ಮಾತನಾಡಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮ ಕೈಲಾಗಿದೆ. ನಿನ್ನೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಕನ್ನಡ ಮನಸ್ಸುಗಳನ್ನು ಮಾತನಾಡಿಸುವ, ಧರ್ಮಸ್ಥಳದ ವಿಚಾರವಾಗಿ ಮಾತನಾಡಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ವಿ. ಇಂಪ್ಯಾಕ್ಟ್ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ, ವಿ ಹ್ಯಾವ್ ರಿಸೀವ್ಡ್ ಒಂದು 20-30 ಸಾವಿರ ನಾವು ನೋಡಲಿಕ್ಕೆ ಆಗಲ್ಲ ಅಷ್ಟು ವಾಟ್ಸಪ್ ಮೆಸೇಜಸ್ಸು, ರೆಸ್ಪಾನ್ಸಸ್ಸು. ನಿನ್ನೆ ಸಾಕಷ್ಟು ಜನ ಕಾಲ್ ಮಾಡಿದ್ದಾರೆ, ನಮಗೆ ರೀಚ್ ಆಗಿಲ್ಲ. ಇಟ್ ವಾಸ್ ಓವರ್ ವಿಲಿಮ್. ನಾವು ಲೈವಲ್ಲಿ ಕೂತ್ಕೊಂಡಿದ್ದಾಗ ಐ ಥಿಂಕ್ ನಮಗೆ ಗೊತ್ತಿಲ್ಲದರಷ್ಟು ಎಷ್ಟೋ ಜನ ಪ್ರಯತ್ನ ಬಿಟ್ಟಿದ್ದಾರೆ. ದಿಸ್ ವಾಸ್ ದ ರೆಸ್ಪಾನ್ಸ್ ಫಾರ್ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ತಮ್ಮ ಮುಕ್ತ ಅಭಿಪ್ರಾಯವನ್ನು ತಿಳಿಸಲು ಜನ ನೆನ್ನೆ ನಮ್ಮ ಲೈವಲ್ಲಿ ಸಾಕಷ್ಟು ಪ್ರಯತ್ನ ಬಿಟ್ಟಿದ್ದಾರೆ. ಅವರುಗಳು ಯಾರ್ಯಾರಿಗೆ ಸಿಗಲಿಲ್ಲ ಅವರುಗಳು ನೆನ್ನೆ ನಮಗೆ ವಾಟ್ಸಪ್ ಮೆಸೇಜ್ಗಳ ಮುಖಾಂತರ ತಮ್ಮ ಅಭಿಪ್ರಾಯ ಅಂತ ಈಗಲೂ ಕೂಡ ಕಾಲ್ಸ್ ಬರ್ತಾ ಇದೆ. ಬಿಲೀವ್ ಇಟ್ ಆರ್ ನಾಟ್, ನೆನ್ನೆಯಿಂದ ನನಗೆ ಹೆಚ್ಚು ಕಡಿಮೆ ಒಂದು 10,000 ಕಾಲ್ ಬಂದಿರಬಹುದು, ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಿನ ಬಂದಿರಬಹುದು. ಒಂದು 100-200 ಕಾಲ್ನ ಅಟೆಂಡ್ ಮಾಡೋಕ್ಕೆ ಪ್ರಯತ್ನ ಬಿದ್ದಿದ್ವಿ, ಬಟ್ ವಿ ಆರ್ ಅನೇಬಲ್ ಟು ಅಟೆಂಡ್ ದ ಕಾಲ್ಸ್. ಅಷ್ಟು ಜನ, ರಾತ್ರಿ ಕೂಡ ಕಾಲ್ಸ್ ಬಂದಿದೆ. ಬೆಳಗ್ಗೆಯಿಂದ ಕಡಿಮೆ ಅಂದ್ರು ಇವತ್ತು ಬೆಳಗ್ಗೆಯಿಂದ ಒಂದು 2,000 ಕಾಲ್ಸ್ ಬಂದಿದೆ. ಕಂಟಿನ್ಯೂಸ್ಲಿ ಕಾಲ್ಸ್ ಬರ್ತಾ ಇದೆ. ಜನರು ಸರ್ ಲೈವಲ್ಲಿ ಇದ್ದೀರಾ ಅಂತ. ಅಂಡ್ ದಿಸ್ ಇಸ್ ವಾಟ್, ಇಷ್ಟು ಸೂಕ್ಷ್ಮವಾದಂಥದ್ದು ವಿಚಾರವನ್ನ, ಇಷ್ಟು ಜನರು ತಲೆ ಕೆಡಿಸ್ಕೊಂಡಿರುವಂತ ವಿಚಾರವನ್ನ ಸರ್ಕಾರ, ವಿರೋಧ ಪಕ್ಷಗಳು, 3 ಪಕ್ಷಗಳು ಸೇರಿ ಮುಚ್ಚಾಕುವಂತ ಒಂದು ಪ್ರಯತ್ನ ಮಾಡ್ತಾ ಇದೆಯಲ್ಲ, ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಈಗ ಕಮಿಂಗ್ ಸ್ಟ್ರೇಟ್ ಟು ಬೇಸಿಕಲಿ ಈ ಧರ್ಮಸ್ಥಳದ ಹತ್ಯಾಕಾಂಡವನ್ನ ಯಾವುದೇ ಕಾರಣಕ್ಕೂ ನಾವುಗಳು ಯಾರು ಕೂಡ ಇದನ್ನ ಬದಿಗಿಡುವಂತ ಪ್ರಯತ್ನವೇ ಇಲ್ಲ. ಯಾಕೆ ಅಂತಂದ್ರೆ ವಿ ವಾಂಟ್ ಜಸ್ಟಿಸ್. ನಮಗೆ ನ್ಯಾಯ ಬೇಕೇ ಬೇಕಾಗುತ್ತೆ. ಆ ನ್ಯಾಯವನ್ನ ತಗೊಂಡಿರ ಇರ್ಲಿಕ್ಕಾಗೋದಿಲ್ಲ. ಅಕಸ್ಮಾತ್ ಈ ವ್ಯವಸ್ಥೆ, ಸರ್ಕಾರ ನ್ಯಾಯ ಕೊಡ್ಲಿಕ್ಕಾಗಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ನಾವೆಲ್ಲರೂ ಬೀದಿಗಿಳಿಯುವಂತ ಸಮಯ ಹತ್ರ ಬರ್ತಾ ಇದೆ. ವಿ ವಿಲ್ ಗೆಟ್ ಇನ್ ಟು ರೋಡ್ಸ್. ನಾವೇನೂ ಮಾಡೋದು ಬೇಡ. ಕರ್ನಾಟಕದಲ್ಲಿ ನಾವು ಒಂದು ದಿವಸ ಫಿಕ್ಸ್ ಮಾಡೋಣ. ನಮ್ ಗಾಡಿಗಳನ್ನ ಎಲ್ಲೆಲ್ಲಿ ಹೋಗ್ತಾ ಇದ್ರೋ ಅಲ್ಲೆಲ್ಲೇ ಲಾಕ್ ಮಾಡಿ ವಿ ವಿಲ್ ವಾಕ್ ಔಟ್ ಆಫ್ ಅವರ್ ಕಾರ್ಸ್, ವೆಹಿಕಲ್ಸ್. ದಿಸ್ ಇಸ್ ದ ಫಾರ್ಮ್ ಆಫ್ ಪ್ರೊಟೆಸ್ಟ್ ನ ಕರ್ನಾಟಕದಲ್ಲಿ ಈ ಸರ್ಕಾರಕ್ಕೆ, ಈ 3 ಪಕ್ಷಗಳವರಿಗೆ ನಾವು ತೋರಿಸಬೇಕಾಗಿದೆ. ಒಂದು ದಿವಸ ಫಿಕ್ಸ್ ಮಾಡೋಣ. ಆ ದಿನ ಇಡೀ ಕರ್ನಾಟಕ ನೀವೆಲ್ಲೆಲ್ಲಿ ಹೋಗ್ತಾ ಇದ್ದೀರೋ ಆ ಟೈಮ್ ಕರೆಕ್ಟಾಗಿ ಅಲ್ಲೆಲ್ಲೇ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ವಿ ವಿಲ್ ಜಸ್ಟ್ ವಾಕ್ ಅವೇ. ದಿಸ್ ಇಸ್ ದ ಫಾರ್ಮ್ ಆಫ್ ಪ್ರೊಟೆಸ್ಟ್. ಇನ್ನ ಜಪಾನ್ ಅಲ್ಲಿ ಒಂದು ರೀತಿಯ ಪ್ರೊಟೆಸ್ಟ್ ಮಾಡ್ತಾರೆ, UK ನಲ್ಲಿ ಮಾಡ್ತಾರೆ. ಒಂದು ಟೈಮಿಂಗ್ ನ ಫಿಕ್ಸ್ ಮಾಡ್ಕೊಳ್ತಾರೆ. ಆ ಟೈಮಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲೇ ಅವರ ಗಾಡಿಗಳನ್ನ ಲಾಕ್ ಮಾಡಿ ನೋ ಬಡಿ ವಿಲ್ ಯೂಸ್ ದ ವೆಹಿಕಲ್. ದಿಸ್ ಇಸ್ ದ ಫಾರ್ಮ್ ಆಫ್ ಪ್ರೊಟೆಸ್ಟ್. ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಅಂತವ್ರು ಸರ್ಕಾರದಲ್ಲಿ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಜನ ಒಂಥರ ನಟ್ಟು ಬೋಲ್ಟ್ ಇದ್ದಂಗೆ ನಾವೇ ಟೈಟ್ ಮಾಡೋರು, ನಾವು ಟೈಟ್ ಮಾಡಬಲ್ರಿ ಅಂತ ಈ ಸರ್ಕಾರಕ್ಕೆ ತೋರಿಸೋ ಅಂತ ಸಮಯ ಬಂದಿದೆ. ವಿ ವಿಲ್ ಶೋ. ನ್ಯಾಯಾಲಯದಲ್ಲಿ ಸಿಗ್ಲಿಲ್ಲ, ವ್ಯವಸ್ಥೆಯಲ್ಲಿ ಸಿಗ್ಲಿಲ್ಲ, ಸರ್ಕಾರದಲ್ಲಿ ಸಿಗ್ಲಿಲ್ಲ, ಖಂಡಿತವಾಗಿ ಜನರ ನ್ಯಾಯಾಲಯದಲ್ಲಿ ನಾವು ನ್ಯಾಯ ಸಿಗುತ್ತೆ. ತಗೊಳ್ಳೋಣ. ಓಕೆ, ಇವತ್ತು ನೇಪಾಳದಲ್ಲಿ ನಡೀತಾ ಇರುವಂತ ಹಿಂಸೆ ಏನಿದೆ, ನಮ್ಗೆ ಆ ಹಿಂಸೆ ಬೇಡ, ಬಟ್ ಪ್ರೊಟೆಸ್ಟ್ ಅಂತೂ ಬೇಕೇ ಬೇಕಾಗಿದೆ. ನೇಪಾಳದ ರೀತಿಯಲ್ಲಿ ಕರ್ನಾಟಕದಲ್ಲಿ ನಮ್ಗ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ, ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಒಬ್ಬ ಹೋಮ್ ಮಿನಿಸ್ಟರು, ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಈ ಬಂಡ ರಾಜಕಾರಣಿಗಳ ಬಗ್ಗೆ ನಾವು ಬೀದಿಗಿಳಬೇಕಾಗಿದೆ. ಈಗ ವಿ ಆರ್ ಕಮಿಂಗ್ ಅಪ್ ವಿತ್ ಒಂದಿದು, ವಿ ಆರ್ ಫಿಕ್ಸಿಂಗ್ ಅಪ್ ಎ ಕಾಲ್ ಸೆಂಟರ್. ಒಂದು ಕಾಲ್ ಸೆಂಟರ್ ನಮ್ಮನ್ನ ನಿಮಗೆ ಕೊಡ್ತೇವೆ. ಕರ್ನಾಟಕದ ರಾಜ್ಯದ ಜನರು 7 days ನಿಮ್ಗೆ ಆ ಸರ್ವೆ ಮಾಡ್ಲಿಕ್ಕೆ ನಾವು ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಪ್ರಪಂಚದ ಯಾವುದೇ ಮೂಲೆಯಿಂದ, ಎಸ್ಪೆಷಲಿ ಕನ್ನಡಿಗರು ಆ ಒಂದು ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಬಹುದು. ಆ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿ SIT ತನಿಖೆಯಲ್ಲಿ ನ್ಯಾಯ ಸಿಗುತ್ತಾ ಅಥವಾ ಸರ್ಕಾರನೇ ಅನ್ಯಾಯ ಮಾಡಕ್ಕೆ ನಿಂತಿದ್ಯಾ, ಈ 2 ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ
ವಿ ವಿಲ್ ಪ್ಲೇಸ್ ದಿಸ್ ರಿಪೋರ್ಟ್ ಬಿಫೋರ್ ಸಿದ್ದರಾಮಯ್ಯನ ಸರ್ಕಾರದ ಮುಂದೆ ಈ ರಿಪೋರ್ಟ್ ಅನ್ನ, ಜನರ ರಿಪೋರ್ಟ್ ಅನ್ನ ನಾವು ಮಾಡುತ್ತೇವೆ. ವಿ ಆರ್ ವರ್ಕಿಂಗ್ ಆನ್ ಎ ಕಾಲ್ ಸೆಂಟರ್. ನಿಮ್ಗೆ ಒಂದು ಟೋಲ್ ಫ್ರೀ ನಂಬರ್ ಕೊಡ್ತೇವೆ. ಕರ್ನಾಟಕ ಅಲ್ಲ, ಭಾರತ ಅಲ್ಲ, ನನಗೆ ತಮಿಳುನಾಡಿಂದ ಕಾಲ್ಸ್ ಬರ್ತಾ ಇದೆ, ಮಹಾರಾಷ್ಟ್ರದಿಂದ ಕಾಲ್ಸ್ ಬರ್ತಾ ಇದೆ, ಕೇರಳ ಇಂದ ಕಾಲ್ಸ್ ಬರ್ತದೆ. ಐ ಆಮ್ ಗೆಟಿಂಗ್ ಮಿಡ್ಲ್ ಈಸ್ಟ್ ಇಂದ ಕಾಲ್ಸ್ ಬರ್ತಾ ಇದೆ, ಜರ್ಮನಿಯಿಂದ ಕಾಲ್ಸ್ ಬರ್ತದೆ. ಐ ಆಮ್ ಗೆಟಿಂಗ್ ಇಂಟರ್ನ್ಯಾಷನಲ್ ಸಿಟಿಸನ್ಸ್ ಕೂಡ ಈ ಕಾರ್ಯಕ್ರಮ ನೋಡಿ, ದೇ ಆರ್ ರೆಸ್ಪಾಂಡಿಂಗ್ ಇಟ್. ಇಲ್ಲಿರುವ ಸರ್ಕಾರ MA ಸರ್ಕಾರ, ಇಲ್ಲಿರುವ ಸರ್ಕಾರ ಕೊಲೆಗಾರರನ್ನ ರಕ್ಷಣೆ ಮಾಡೋ ಸರ್ಕಾರ. ಯಾವ ಅಹಿಂದನೂ ಇಲ್ಲ, ಯಾವ ಬಡವರ ಸಿದ್ದರಾಮಯ್ಯನೂ ಇಲ್ಲ. ಈ ಸಿದ್ದರಾಮಯ್ಯ ಕೊಲೆಗಾರರ ಪರವಾಗಿ, ಈ ಕಾಂಗ್ರೆಸ್ ಸರ್ಕಾರ ಕೊಲೆಗಾರರ ಪರವಾಗಿ. ಈಗ ವಿ ಆರ್ ಗೋಯಿಂಗ್ ಟು ಗಿವ್ ಯು ಒನ್ ನಂಬರ್. ಕರ್ನಾಟಕದಲ್ಲಿ ನಮ್ ಟೀಮ್ ವರ್ಕ್ ಮಾಡ್ತಾ ಇದೆ. ವಿ ಆರ್ ವರ್ಕಿಂಗ್ ಆನ್ ಟು 7 days ಸರ್ವೆ ನಡೆಯುತ್ತೆ. 7 ದಿನಗಳ ಕಾಲ ಕರ್ನಾಟಕದಲ್ಲಿ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡವಾಗಿ ಪ್ರತಿಯೊಬ್ರು ನಿಮ್ಮ ಒಪಿನಿಯನ್ ರೆಕಾರ್ಡ್ ಮಾಡಬಹುದು. ನೀವು ಯಾವ ರೀತಿ ಇದರಲ್ಲಿ ಹೊಡಕಲ್ಲ ನನ್ಗೆ ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರೆ ನಾವು ಕೊಡೋ ನಂಬರ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ರೆಕಾರ್ಡ್ ಮಾಡಬಹುದು. ಎವ್ರಿಥಿಂಗ್ ವಿಲ್ ಬಿ ಸ್ಟೋರ್ಡ್. ನಿಮ್ಮ ಹೆಸರು ಹೇಳ್ಬೋದು, ಬೇಕು ಅಂದ್ರೆ ಅಡ್ರೆಸ್ ಹೇಳ್ಬೋದು, ನೀವು ಯಾವ ಜಾಗ ಅಂತ ಹೇಳ್ಬೋದು. ಅವಶ್ಯಕತೆ ಇಲ್ಲ ಅಂದ್ರೆ ಎಲ್ಲ ವಾಲಂಟಿಯರ್ ನಿಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ರೆಕಾರ್ಡ್ ಮಾಡಬಹುದು. ಆಮೇಲೆ SIT ದ್ರೋಹ ಮಾಡ್ತಾ ಇದೆಯಾ ಅಥವಾ ನ್ಯಾಯ ಕೊಡ್ತಾ ಇದೆಯಾ, ಇದರ ಬಗ್ಗೆ ಸ್ಪಷ್ಟವಾಗಿ ನೀವು ಏನೇನೋ ಈ ಒಂದು ಟೋಲ್ ಫ್ರೀ ನಂಬರ್ ಅಲ್ಲಿ ನೀವು ಹೇಳ್ತೀರಾ. ಎವ್ರಿಥಿಂಗ್ ವಿಲ್ ಬಿ ಪ್ಲೇಸ್ಡ್. ಪ್ರತಿಯೊಬ್ಬರ ವಿಚಾರವನ್ನು ಕೂಡ ನಂಬರ್ಸ್ ಆಗಿ ಕನ್ವರ್ಟ್ ಆಗಿ ರಿಪೋರ್ಟ್ ಫಾರ್ಮ್ ಆಗುತ್ತೆ. ಇಟ್ ವಿಲ್ ಬಿ ಪಬ್ಲಿಷ್ ಇನ್ ದ ವೆಬ್ಸೈಟ್. ನಾವು ಅದಕ್ಕೊಂದು ವೆಬ್ಸೈಟ್ ಅನ್ನು ಮಾಡಿದ್ವಿ. ನಿಮ್ಮ ಅಭಿಪ್ರಾಯ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಆಗುತ್ತೆ. ನಿಮ್ಮ ಹೆಸರು ನಂಬರ್ ಗೌಪ್ಯವಾಗಿರುತ್ತೆ. ಯಾರಿಗೂ ಕೂಡ ನಿಮ್ಮ ಮಾಹಿತಿಗಳು ಎಲ್ಲೂ ಕೂಡ ಸೋರಿಕೆ ಆಗಲ್ಲ. ಬಟ್ ನಾವು ಮೋಸ್ಟ್ ಪ್ರಾಬಬ್ಲಿ ಅನದರ್ 2-3 days ಅಲ್ಲಿ ಈ ಒಂದು ಸರ್ವೆ ಕಾರ್ಯಕ್ರಮವನ್ನ ಮಾಡಲೇಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದೀವಿ. ಲಾಟ್ ಆಫ್ ಪೀಪಲ್ ಹ್ಯಾವ್ ಕಮ್ ಫಾರ್ವರ್ಡ್ ಟು ಸಪೋರ್ಟ್ ಅಸ್. ಸಾಕಷ್ಟು ಜನ, ಸಾಕಷ್ಟು ವ್ಯಕ್ತಿಗಳು, ಸಾಕಷ್ಟು ಸಂಸ್ಥೆಗಳು ನ್ಯಾಯ ಸಿಗಲೇಬೇಕು ಅಂತ ನಮಗೆ ಸಪೋರ್ಟ್ಗೆ ನಿಂತ್ಕೊಂಡಿದೆ, ಸಹಾಯ ಮಾಡ್ತಾ ಇದೆ. ಇವರುಗಳನ್ನ ಬೀದಿಗೆ ತರಲೇಬೇಕು. ಕರ್ನಾಟಕದ DK ಶಿವಕುಮಾರ್ ಸಮೇತ SIT ಅವರನ್ನ ಮಂಪರು ಪರೀಕ್ಷೆಗೆ ಹಾಕ್ಲೇಬೇಕಾಗುತ್ತೆ. ಲೈವ್ ಡಿಟೆಕ್ಟಿಂಗ್ ಟೆಸ್ಟ್ ವಿ ವಿಲ್ ಡಿಮ್ಯಾಂಡ್ ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕ ಅಶೋಕ್, ಮತ್ತೆ ಯಡಿಯೂರಪ್ಪನ ಮಗ ವಿಜೇಂದ್ರ, ಇವರುಗಳನ್ನು ಸಹ ವಿ ನೀಡ್ ಟು ಪುಟ್ ಫಾರ್ ಎ ಲೈವ್ ಡಿಟೆಕ್ಟಿಂಗ್ ಟೆಸ್ಟ್. ಇವರನ್ನು ಕೂಡ ನಾವು ಮಂಪರು ಪರೀಕ್ಷೆಗೆ ಒಳಪಡಿಸೋದಂತ ಪರಿಸ್ಥಿತಿ ಬಂದೇ ಬರುತ್ತೆ. ಇವ್ರ ಮೇಲೂ ಕೂಡ ಮಾಡಬೇಕಾಗತ್ತೆ. ಇಡೀ SIT ಅನ್ನ ಹಳ್ಳ ಹಿಡಿಸ್ತಾ ಇರದೆ ಕೆಲವು ಒಂದಷ್ಟು ಜನ ಊಸರು ಒಳ್ಳಿ ದಾಂಡಿಗರು, ಇವರನ್ನು ಕೂಡ ನಾವು ಬೀದಿಗಳಿಲೇಬೇಕಾಗತ್ತೆ. ನಮ್ಮ ರಾಜ್ಯದಲ್ಲಿ ಪ್ರಜಾತಂತ್ರ ಉಳಿದಿಲ್ಲ, ಎಲ್ಲ ಅತಂತ್ರವಾಗಿದೆ. ಒಂದು ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಈ ಕಾಂಗ್ರೆಸ್ ಸರ್ಕಾರ, ಇವರ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಮಣಿಪುರ್ಗೆ ಹೋಗ್ತಾನೆ ನಾಟಕ ಮಾಡಕ್ಕೆ. ಕರ್ನಾಟಕಕ್ಕೆ ಬರಲಿಲ್ಲ. ಇದೇ ಮಣಿಪುರಲ್ಲಿ ಬಿಜೆಪಿ ಸರ್ಕಾರ ಅನ್ಯಾಯ ಮಾಡಿದ್ರು ಅಂತ ಮೋದಿ ಮೇಲೆ ಧ್ವನಿ ಮಾಡುವಂತ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಇದೇ ಕರ್ನಾಟಕದಲ್ಲಿ, ಆತನ ಕಾಂಗ್ರೆಸ್ ಸರ್ಕಾರದಲ್ಲಿ, ಇದೇ ಸಿದ್ದರಾಮಯ್ಯ, ಇದೇ ಹೋಮ್ ಮಿನಿಸ್ಟರ್, ಇದೇ DK ಶಿವಕುಮಾರ್ ಧರ್ಮಸ್ಥಳದ ವಿಚಾರದಲ್ಲಿ ಮಾಡುತ್ತಿರುವ ಅನ್ಯಾಯವನ್ನ ಇದೇ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಯಾಕೆ ಟ್ವೀಟ್ ಮಾಡಿಲ್ಲ? ಯಾಕೆ ಮಣಿಪುರದಲ್ಲಿ ಹೋಗಿ ಹೆಣ್ಣು ಮಕ್ಕಳನ್ನ ಅಪ್ಪಿಕೊಂಡು ಅತ್ತಾಗೆ ಕರ್ನಾಟಕಕ್ಕೆ ಬಂದು ಯಾಕೆ ಅಳ್ಳಿಲ್ಲ? ಡ್ರಾಮಾ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಇಸ್ ಎ ಡ್ರಾಮಾ ಕಂಪನಿ. ಇವತ್ತು ಧರ್ಮಸ್ಥಳದಲ್ಲಿ ಸತ್ತವರಿಗೆ ನ್ಯಾಯ ಕೊಡಲ್ಲ, ನಾಳೆ ನಿಮ್ಗೂ ಅಷ್ಟೇ ನ್ಯಾಯ ಕೊಡಲ್ಲ. ಇದೇ DK ಶಿವಕುಮಾರ್ನ, ಇದೇ ಪರಮೇಶ್ವರ್ ಹೋಮ್ ಮಿನಿಸ್ಟರ್ನ, ಇದೇ ಅಶೋಕನ್ನ, ಇದೇ ವಿಜೇಂದ್ರನ ಮಂಪರ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ. ಇವರುಗಳೇ ಸೇರ್ಕೊಂಡು ಈ ಧರ್ಮಸ್ಥಳದ ಹತ್ಯಾಕಾಂಡವನ್ನ ಅಲ್ರೇ ಕಂಪ್ಲೇಂಟ್ ಯಾರು ಕೊಡ್ತಾರೋ ಅವರನ್ನ ಅರೆಸ್ಟ್ ಮಾಡ್ತಾರೆ, ಯಾರು ಸಾಕ್ಷಿ ಹೇಳಕ್ ಹೋಗ್ತಾರೋ ಅವರನ್ನ ಬೆದರಿಸ್ತಾರೆ. ನಮ್ಮಂತವ್ರು ಈ ಒಂದು ಕೊಲೆ ಬಗ್ಗೆ ಮಾತಾಡಿದ್ರೆ ನನ್ನ ಮೇಲೆ 5 FIR ಮಾಡಿದ್ದಾರೆ. ಎಂತ ಮಾನಗೇಡಿ ಬೇವರ್ಸಿಗಳು ಇವರು. ಇವರುಗಳಿಗೆ ಈ ವ್ಯವಸ್ಥೆ ಎಕ್ಕುಟ್ಟೋಗಿದೆ. ಈ ವ್ಯವಸ್ಥೆ
ಈ ಒಂದು ಸರ್ಕಾರ ಆಗಿರ್ಬೋದು, ಪೊಲೀಸ್ ವ್ಯವಸ್ಥೆ, ಪೊಲೀಸರಂತೂ ಅತಿ ಹೆಚ್ಚಿನ ಭ್ರಷ್ಟರು, ಕಳ್ಳರು, ಡಕಾಯಿತರಾಗಿ ಮಾರ್ಪಟ್ಟಿದ್ದಾರೆ. ಅವ್ ಯಾರೋ ದೇವನಹಳ್ಳಿನಲ್ಲಿ ಪೋಸ್ಕೋ ಕೇಸ್ ಹಾಕಕ್ಕೆ PSI 1 ಲಕ್ಷ ಹಣ ಕೇಳಿ ಸಿಕ್ಕಾಕೊಂಡು ಓಡೋಗಿದ್ದಾಳೆ. ಬೆಂಗಳೂರಲ್ಲಿ 20ಕ್ಕೂ ಹೆಚ್ಚು ಜನ, ಒಬ್ಬನು ಡ್ರಗ್ ಮಾಡ್ತಾನೆ ಇನ್ಸ್ಪೆಕ್ಟರ್, ಇನ್ನೊಬ್ಬ ಕದ್ದಿರೋ ಚಿನ್ನ ಹೆಂಡ್ರಿಗೆ ಒಡವೆ ಮಾಡ್ಕೊಡ್ತಾನೆ. ಕೊಡಗೇಳಿಯಲ್ಲಿ ಅವನು ಯಾರೋ ಮುತ್ತರಾಜ್ ಅಂತ ರಿಯಲ್ ಎಸ್ಟೇಟ್ ಅರೆಸ್ಟ್ ಮಾಡ್ಕೊಂಬಂದು ಸೈಟ್ ಬರ್ಸ್ಕಂತಾನೆ. ಈ ಮಟ್ಟಕ್ಕೆ ಕರ್ನಾಟಕದಲ್ಲಿ ಸರ್ಕಾರ ವ್ಯವಸ್ಥೆ ಎಕ್ಕುಟ್ಟೋಗಿದೆ. ವಿ ನೀಡ್ ಟು ಸ್ಟ್ಯಾಂಡ್ ಆನ್ ಸ್ಟ್ರೇಟ್ಸ್. ನಾವುಗಳು ಬೀದಿಗಿಳಿಬೇಕಾದಂತ ಪರಿಸ್ಥಿತಿ ಬಂದಿದೆ. ಮೊನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ರಲ್ಲ, ಆ ಪ್ರೊಟೆಸ್ಟ್ ಯಾವುದಕ್ಕೂ ವರ್ಕೌಟ್ ಆಗಲ್ಲ. ವಿ ನೀಡ್ ಟು ಶೋ ದೆಮ್ ವಾಟ್ ಈಸ್ ದ ಪವರ್ ಆಫ್ ದ ಪೀಪಲ್. ಈ ಒಂದು ಜನರ ಪವರ್ ಅನ್ನ ಈ ಮಾನಗೇಡಿ ಸರ್ಕಾರಕ್ಕೆ, ಈ ಡಕಾಯಿತರು ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಸರ್ಕಾರಕ್ಕೆ ಖಂಡಿತ ನಾವೆಲ್ಲ ತೋರಿಸಬೇಕಾದಂತ ಸಮಯ ಬಂದಿದೆ. ಡೆಫಿನೆಟ್ಲಿ ವಿ ಬಿಲೀವ್ ಇನ್ ನಾನ್ ವೈಲೆನ್ಸ್. ವಿ ಬಿಲೀವ್ ಇನ್ ತತ್ವ ಸಿದ್ಧಾಂತ ಆಫ್ ಬಸವಣ್ಣ. ವಿ ಬಿಲೀವ್ ಇನ್ the constitution written by Dr. B.R. Ambedkar. But we are a left orphanage. ನಮ್ಮನ್ನೇ ಅನಾಥ ಮಾಡಿದ್ದಾರೆ. ಇಡೀ ಕರ್ನಾಟಕದ 97% ಸಾಮಾನ್ಯ ಜನರನ್ನ ಅನಾಥ ಮಾಡಿ ಕೇವಲ 3% ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಕೊಲೆಗಾರರು ಜೊತೆಲಿ ಸೇರ್ಕೊಂಡು ಈ ರಾಜ್ಯವನ್ನ ಅವ್ರಿಗೆ ಬೇಕಾದಂಗೆ ಮಾಡಿಕೊಂಡು ಒಂದು ಸಣ್ಣ ಗುಂಡ ಆರಿಸಿದ್ದಕ್ಕೆ, ನನ್ನನ್ನು ರಕ್ಷಣೆ ಮಾಡ್ಕೊಳಕ್ಕೆ ನಮ್ ಗನ್ಮ್ಯಾನ್ ಮಾಡಿದ್ದಕ್ಕೆ 97 ದಿವಸ ಜೈಲ್ಗೆ ಹಾಕ್ತಂತ ಇದೇ ಬೇವರ್ಸಿ ಸರ್ಕಾರ. ಅದೇ ಕೊಲೆಗಳ ಬಗ್ಗೆ ಅವರ ನಡೆಯನ್ನ ನೋಡಿದ್ರೆ ಏನು ಅಂದ್ರೆ, ಒಂದು ಗುಂಡ ಆರಿಸಿದಕ್ಕೆ ನನಗೆ 3 ತಿಂಗಳು ಜೈಲು. ಅದೇ 100 ಸಾವಿರಾರು ಕೊಲೆ ಮಾಡಿದ್ರೆ ಅವರುಗಳಿಗೆ ರಕ್ಷಣೆ ಕೊಡೋದು, SIT ರಚನೆ ಮಾಡಿರೋದು ಕ್ಲೀನ್ ಚಿಟ್ ಕೊಡಕ್ಕೆ, ನ್ಯಾಯ ಕೊಡಕ್ಕಲ್ಲ. ಒಂದ್ ಕೆಲಸ ಮಾಡ್ಲಿ, ಯೋಗ್ಯತೆ ಇಲ್ಲ ಅಂತಂದ್ರೆ ಈ SIT ನ ಮುಚ್ಚಾಕ್ಲಿ. ಈ ಡ್ರಾಮಾ ಕಂಪನಿ SIT ನಮಗ್ ಬೇಡ. ನೀವು ಕರ್ನಾಟಕದ ಜನತೆ ನೀವು ಹೇಳ್ಬೇಕು, ಈ ಡ್ರಾಮಾ ಮಾಡೋ ಕಂಪನಿ, ಈ ಡ್ರಾಮಾ SIT ಈ ಸೋಲ್ಡ್ ಔಟ್. ಒಬ್ಬ IPS ಆಫೀಸರ್ ಅನುಚೇತು ಇಲ್ಲಿಗೆ ಅಮೆರಿಕಾಗ ಹೋಗ್ತಾನ್ರಿ. SIT ಸೀರಿಯಸ್ ತನಿಖೆ ನಡೀತಾ ಇರ್ಬೇಕಾದ್ರೆ ಇನ್ ದ ವಾಲೇಷನ್ ಚೀಫ್ ಸೆಕ್ರೆಟರಿ ಪರ್ಮಿಷನ್ ಕೊಡ್ತಾರೆ. ಅದೇ ಚೀಫ್ ಸೆಕ್ರೆಟರಿ ಇದೇ ಅನುಚೇತನ SIT ಹಾಕ್ತಾರೆ. ಅದೇ ಅನುಚೇತ ಭಾಷಣ ಮಾಡಕ್ ಹೋಗ್ತಾನೆ. ಎಂತ ತೆವಳಿರ್ಬೇಕು ಲೆಕ್ಕ ಹಾಕಳ್ರಿ. ಇವನೇ ಅನುಚೇತವ್ರ ಅಪ್ಪ IPS, ಅವ್ರ ಮಾವ IPS, ಎಲ್ಲ ಇನ್ಫ್ಲೂಯೆನ್ಸ್. ಏನಕ್ಕೆ ಇವ್ರು IPS ಆಗೋದು ಅಂತಂದ್ರೆ ಕೆಲಸ ಮಾಡಕ್ಕಲ್ಲ, ಟೈಮ್ ಪಾಸ್ ಮಾಡಕ್ಕೆ. ಲೆಕ್ಕ ಹಾಕಳಿ. ಅಂತ ಸೀರಿಯಸ್ ಇನ್ವೆಸ್ಟಿಗೇಷನ್ ನಡಿಬೇಕಾರೆ ಒಬ್ಬ IPS ಆಫೀಸರ್ ಅಮೆರಿಕದೊಳಗೆ ಭಾಷಣ ಕೊಡ್ತಾನೆ. ಏನ್ ಭಾಷಣ ಕೊಡ್ತೀಯ? ಒಂದು SIT ನಲ್ಲಿ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದವನು ಅಮೆರಿಕದಲ್ಲಿ ಹೋಗಿ ಭಾಷಣ ಮಾಡ್ತಾನೆ. ಇಂಥ IPS ಆಫೀಸರ್ಗಳು ಇವತ್ತು ನಮ್ಮ ವ್ಯವಸ್ಥೆಯನ್ನ ಕುಲಗೆಡಿಸ್ತಾ ಇದ್ದಾರೆ. ಮೊಹಂತಿ ಏನ್ ನೆಲ್ಸನ್ ಮಂಡೇಲಾ ಲೆವೆಲ್ ಅಂತಂದ್ರು, ಎಲ್ಲ ಮೊಹಂತಿ. SIT ಮುಖ್ಯಸ್ಥ ಮೊಹಂತಿ ಎಲ್ಲಿ? ಈ ವ್ಯವಸ್ಥೆಯಲ್ಲಿ ಕಲ್ಲುಗಳಲ್ಲಿ ಹೊಡಿತಾರೆ ಜನ. ಯಾವತ್ತಾರೋ ಒಂದ್ ದಿವಸ, ಯಾವತ್ತು ಜನರಿಗೆ ತಲೆ ಕೆಡುತ್ತೋ, ಯಾವತ್ತು ಜನರಿಗೆ ಈ ಒಂದು ವ್ಯವಸ್ಥೆ ಮೇಲೆ ವಿಶ್ವಾಸ ಹೊರಟೋಗಿದೆ, ಯಾವತ್ತು ಜನರಿಗೆ ತಲೆ ಕೆಡುತ್ತೆ, ಬೀದಿನಲ್ಲಿ ನೇಪಾಳವನ್ನ ಮರು ಸೃಷ್ಟಿ ಮಾಡ್ತಾರೆ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ. ಜ್ಞಾಪಕ ಬರಲಿ, ಕರ್ನಾಟಕದ ರಾಜಕಾರಣಿಗಳೇ, ನಟ್ಟು ಬೋಲ್ಟ್ ರಾಜಕಾರಣಿಗಳೇ, ನಟ್ಟು ಬೋಲ್ಟ್ ಟೈಟ್ ನಿಮಗ್ ಮಾಡ್ತಾರೆ. ನೀವೆಲ್ಲ ಹೇಳೋದು ಡೈಲಾಗು. ನಿಮಗೆ ನಟ್ಟು ಬೋಲ್ಟ್ ಟೈಟ್ ಮಾಡುವಂತ ಸಮಯ ಖಂಡಿತ ಆವರಿಸ್ಕೊಳ್ತಾ ಇದೆ. SIT ಸೋಲ್ಡ್ ಔಟ್. ಒಂದು SIT ನಲ್ಲಿ ಯಾರೋ ಆಂಬ್ಯುಲೆನ್ಸ್ ಡ್ರೈವರ್ ಹಿಡ್ಕೊಂಡ್ ಬರೋದಂತೆ, ಯಾರೋ ಗ್ರಾಮ ಪಂಚಾಯತ್ಗೆ ನೋಟಿಸ್ ಕೊಡೋದಂತೆ. ನಿಜವಾದ ಕೊಲೆಗಾರರಿಗೆ ಒಂದು ನೋಟಿಸ್ ಕೊಡೋ ಯೋಗ್ಯತೆ ಇಲ್ಲ ಅಂತ ನಿಮ್ಮಂತ ಅಯೋಗ್ಯರನ್ನ ಒಂದು SIT ಕುಣಿಸಿದೀವಲ್ಲ, ಅದನ್ನ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ ಈ ಕಾಂಗ್ರೆಸ್ ಸರ್ಕಾರ. ನೀವ್ ಹೇಳಿದ್ರಲ್ಲ BJP ಸರಿ ಇಲ್ಲ ಅಂತ ಕಾಂಗ್ರೆಸ್ ವೋಟ್ ಹಾಕ್ರೆ ನೋಡಿ, ಕೂತ್ಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂಡು ಚೆನ್ನಾಗಿ ಬೆಚ್ಚಗೆ ಆ ಸೀಟ್ಗಳನ್ನ ಬಿಸಿ ಮಾಡೋ ಅಂತ ನಟ್ಟು ಬೋಲ್ಟ್ ಸರ್ಕಾರ. ನಿಮಗೆ ನಟ್ಟು ಬೋಲ್ಟ್ ನ ಜನ ಕಿತ್ತು ಬಿಸಾಕ್ತಾರೆ. ನಿಮ್ಗೆ ಈ ಹೋಮ್ ಮಿನಿಸ್ಟರ್ ಪರಮೇಶ್ವರ್ನು ಸಹ ಲೈ ಡಿಟೆಕ್ಟಿಂಗ್ ಟೆಸ್ಟ್ ಮನ್ಪೂರ್ ಪರೀಕ್ಷೆ ಒಳಪಡಿಸಬೇಕು ಈ ವ್ಯಕ್ತಿಯನ್ನ. ಬರೀ ಈ ವ್ಯಕ್ತಿ SIT ಧರ್ಮಸ್ಥಳ ಒಂದೇ ಅಂತಲ್ಲ, ಈ ವ್ಯಕ್ತಿ DGP ರಾಮಚಂದ್ರನ್ ಮಗಳ ವಿಚಾರದಲ್ಲೂ ED ನೋಟಿಸ್ ಆಗಿದೆ. ಈ ವ್ಯಕ್ತಿಯ ಗುಣದಲ್ಲಿ, ಈ ವ್ಯಕ್ತಿಯ ನಡೆಯಲ್ಲಿ ಸಾಕಷ್ಟು ಅನುಮಾನಗಳು ನಡೀತಾ ಇದೆ. ರಾಜ್ಯದ ಹೋಮ್ ಮಿನಿಸ್ಟರ್ನ ಮಂಪುರ ಪರೀಕ್ಷೆಗೆ ಒಳಪಡಿಸುವಂತ ಸಮಯ ಹತ್ರ ಬರುತ್ತೆ. ಇದೇ ಹೋಮ್ ಮಿನಿಸ್ಟರ್
ಖಾಲಿ ಡಬ್ಬ ಅಂತ ಹೇಳ್ದ. ಡಿ ಕೆ ಶಿವಕುಮಾರ್ ಮಂಪುರ ಪರೀಕ್ಷೆಗೆ ಹಾಕ್ಬೇಕಾದಂತ ಪರಿಸ್ಥಿತಿ ಬಂದೇ ಬರುತ್ತೆ. ಖಂಡಿತ ಹಾಕ್ತೀರಿ. ಯಾವ ಬಾಯಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತಂದ್ರು ಅದೇ ವ್ಯವಸ್ಥೆನಲ್ಲಿ ಈ ಡಿ ಕೆ ಶಿವಕುಮಾರ್ಗೂ ಯಾಕಂದ್ರೆ ಡೌಟ್ ಇದೆ ನಮ್ಗೆ. ಇವರುಗಳೆಲ್ಲ ಸೇರ್ಕೊಂಡೆ SIT ರಚನೆ ಮಾಡಿ SIT ರಚನೆ ಮಾಡಿದ್ದು ನ್ಯಾಯ ಕೊಡಕ್ಕೆ. ಬಟ್ ಇವರು SIT ಬಳಸ್ತಾ ಇರೋದು ನ್ಯಾಯವನ್ನ ಮಾರಾಟ ಮಾಡಕ್ಕೆ, ಕೊಲೆಗಾರರ ಪರವಾಗಿ ನ್ಯಾಯ ಮಾರಾಟ ಮಾಡಕ್ಕೋಸ್ಕರ ಇದನ್ನ ಮಾಡ್ತಾ ಇದಾರೆ. ವಿಡಿಯೋ ಮಾಡಾಕರೆ FIR ಮಾಡುವಂತವ್ರು ಕೊಲೆ. ಇದೇ ಕರ್ನಾಟಕದಲ್ಲಿ ವಿಡಿಯೋ ಮಾಡಿದ್ರೆ ಅಪರಾಧ ಅಂತ ಹೇಳುವಂತ ಸರ್ಕಾರ, ಪೊಲೀಸು ವ್ಯವಸ್ಥೆ. ಅದೇ ಕೊಲೆ ಮಾಡಿದ್ರೆ ಅವನಿಗೆ 5 ಸ್ಟಾರ್ ಹೋಟ್ಲ್ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಅವನನ್ನ ರಾಜ ತರ ನೋಡ್ಕೊಡುವಂತ ಇಂಥ ಕಿತ್ತೋದ ವ್ಯವಸ್ಥೆಗೆ ನಾವೆಲ್ಲ ಬುದ್ಧಿ ಕಲಿಸಬೇಕಾಗತ್ತಂತ ಬರುತ್ತೆ. ನಾವು ಮೊದಲನೇ ಮಾಡೋದೇನು ಅಂತಂದ್ರೆ ವಿ ವಿಲ್ ಅನೌನ್ಸ್ ಎ ಕಾಲ್ ಸೆಂಟರ್ ನಂಬರ್. ನೀವು ನಿಮ್ಮ ಒಪಿನಿಯನ್, ಯಾಕಂದ್ರೆ ನಿನ್ನೆ ಮ್ಯಾಕ್ಸಿಮಮ್ ಒಂದು 30-40 ಜನ ಮಾತಾಡಿದ್ದಾರೆ. ನಮ್ಗೆ ಇಡೀ ಕರ್ನಾಟಕದ 6 ಕೋಟಿ ಜನರು ಕೂಡ ನಿಮ್ಮ ಒಪಿನಿಯನ್ ರೆಕಾರ್ಡ್ ಮಾಡಬೇಕು. ಅದಕ್ಕೆ ವ್ಯವಸ್ಥೆಯನ್ನ ಮಾಡಿದೀವಿ. ಕೇವಲ 2-3 ದಿವಸದಲ್ಲಿ ನಿಮ್ಮ ಒಪಿನಿಯನ್ ಅನ್ನ ನಾವು ಒಂದು ನಂಬರ್ ಕೊಡ್ತೇವೆ. ನೀವು ಫೋನ್ ಮಾಡಿದ್ರೆ, ಯಾವುದೇ ಫೋನ್ ಇಂದ ಮಾಡಿದ್ರು ಆಯ್ತು, ನಿಮ್ಮ ಹೆಸರು ವಿಳಾಸ ಇಷ್ಟ ಇದ್ರೆ ಹೇಳ್ಬೋದು, ಇಲ್ಲ ಬಿಡಬಹುದು, ಅಥವಾ ವಿಳಾಸ ಹೇಳ್ಬಿಡ್ಬೋದು. ಏನ್ ಹೇಳಿಲ್ಲ ಅಂದ್ರು ನಿಮಗೆ SIT ಮತ್ತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಅದು ಹೇಳುತ್ತೆ, ಆಟೋಮೆಟಿಕ್ ಆಗಿ ಹೇಳುತ್ತೆ. ಇಟ್ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ನೀವು ಅದ್ರಲ್ಲಿ ರೆಕಾರ್ಡ್ ಮಾಡಿ. ಕರ್ನಾಟಕ ಅಲ್ಲ, ಇಡೀ ಪ್ರಪಂಚದ ವ್ಯಕ್ತಿಗಳು ವಿ ಆರ್ ಗೋಯಿಂಗ್ ಟು ಡೂ ಎ 7 days ಸರ್ವೆ. 7 ದಿವಸಗಳ ಎಲೆಕ್ಟ್ರಾನಿಕ್ ಮಾಹಿತಿಯನ್ನ ಟೆಕ್ನಾಲಜಿಯನ್ನ ಬಳಸಿ ನಿಮ್ಮ ಒಪಿನಿಯನ್ ರೆಕಾರ್ಡ್ ಮಾಡ್ತೀವಿ. ನಾವು ಅದನ್ನ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ. ಸರ್ಕಾರಕ್ಕೆ ಅವ್ರ ಮುಖದ ಮೇಲೆ ಬಿಸಾಕ್ತಿವಿ. ಈ ಮುಖವಾಡ ಹಾಕೊಂಡಿರುವಂತ ಸರ್ಕಾರದ ಜನಪ್ರತಿನಿಧಿಗಳು, ಈ ಕಿತ್ತೋದಂತ MLAಗಳು, ಈ ಭ್ರಷ್ಟಾಚಾರ ಮಾಡುವಂತ ಜನಪ್ರತಿನಿಧಿಗಳು, ಈ ಮೌನ ಸರ್ಕಾರ ಕೊಲೆಗಾರರ ಪರವಾಗಿ ಓಪನ್ ಆಗಿ ನಿಂತ್ಕೊಂತಾರೆ 3 ಪಕ್ಷಗಳು. ಜನ ಎಲ್ಲೋಗ್ಬೇಕು? ಈಗ ಒಬ್ಬ ಹೆಣ್ಮಗಳು ಹತ್ಕೊಂಡು ಫೋನ್ ಮಾಡಿದಾಳೆ. ಒಂದು ಹೆಣ್ಮಗಳು ಹತ್ಕೊಂಡು ಫೋನ್ ಮಾಡ್ದ, ಅಣ್ಣ ಧರ್ಮಸ್ಥಳಕ್ಕೆ ಹಣ ನೀವಿಲ್ಲ ಅಂತಂದ್ರೆ ಎಳ್ಳು ನೀರ ಬಿಟ್ಬಿಡ್ತಾರೆ. ಹೆಣ್ಮಕ್ಳು ಹತ್ಕೊಂಡು ಫೋನ್ ಮಾಡುವಂತ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ಮೌನವಾಗಿದೆ ಅಂತಂದ್ರೆ ಏನಕ್ಕರೋ ನಿಮಗೆ ಓಟ್ ಹಾಕಿದ್ದು? ಧಮ್ಕಿ ಕೊಡಕ ನಟ್ಟು ಬೋಲ್ಟ್ ಅಂತ. ನಿಮ್ಮ ನಟ್ಟು ಬೋಲ್ಟ್ ಇನ್ನು 2 ವರ್ಷ ಇದೆ. ನಿಮ್ಮ ಮನೆ ಬರ ಚೆನ್ನಾಗಿಲ್ಲ ಅಂತಂದ್ರೆ ಇದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ. ನಿಮ್ಮ ಸರ್ಕಾರ ಬಿದ್ದೋಗುತ್ತೆ. ನಾನ್ ಭವಿಷ್ಯ ನುಡಿತಾ ಇದ್ದೀನಿ. 2 ವರ್ಷ ಬೇಡ. ನೀವು ಧರ್ಮಸ್ಥಳದ ವಿಚಾರದಲ್ಲಿ ಎಡವಟ್ಟು ಮಾಡಿದ್ದೀರಾ, ಎಡು ಬಿದ್ದಿದ್ದೀರಾ. ನಿಮ್ಮ ಸರ್ಕಾರ ಖಂಡಿತ ಬೀಳುತ್ತೆ. ಇದನ್ನ ನಾನು ನೋಡ್ತಾ ಇದ್ದೀನಿ. ನಾನು ಯಾವುದೇ ಮಠದ ಮಠಾಧೀಶ ಅಲ್ಲ. ನಾನೊಬ್ಬ ನೈತಿಕತೆ ಜವಾಬ್ದಾರಿ ಇರುವಂತ ವ್ಯಕ್ತಿ. ನಿಮ್ಮ ಮಕ್ಕಳು ಆತರ ಧರ್ಮಸ್ಥಳದಲ್ಲಿ ಸತ್ತೋಗಿದ್ರೆ ಇದನ್ನೇ ಮಾಡ್ತಾ ಇದ್ರೇನೋ ಮಾನ್ಗೇಡಿಗಳ? ನಿಮ್ಮ ಮಕ್ಕಳೇನಾದ್ರೂ ಇದೇ ತರ ಸತ್ತೋಗಿದ್ರೆ, ಇದೇ ರೀತಿ ರೇಪ್ ಆಗಿದ್ರೆ, ಇದೇ ರೀತಿ ಆಕಸ್ಮಿಕವಾಗಿ ಸತ್ತೋಗಿದ್ರೆ, ಆ ಧರ್ಮಸ್ಥಳದವರು ಪ್ರತಿ ಒಂದಕ್ಕೂ ಸಿ ರಿಪೋರ್ಟ್ ಹಾಕಿದ್ದಾರೆ. ಸಂಬಳ ಯಾಕ್ರೋ ತಗೊಂತೀರಾ? 462 ಮಿಸ್ಸಿಂಗ್ ವ್ಯಕ್ತಿಗಳಿಗೆ ಸಿ ರಿಪೋರ್ಟ್ ಹಾಕಿದ್ರ ಸಿಕ್ಕೇ ಇಲ್ಲ ಅಂತ. ಏನಕ್ರೋ ಸಂಬಳ ತಗೊಂತೀರಲ್ಲೇ ಲಂಚ ಬಕಾಸುರ? ನಿಮ್ಮನ್ನ ಪೊಲೀಸರಂತ ಯಾಕೋ ಹೇಳ್ಬೇಕು? ನೀವ್ ಏನಕ್ಕೆ ಬೇಕಾಗಿದೆ ವ್ಯವಸ್ಥೆಗೆ? ಯಾರೋ ನಮ್ಮಂತವ್ರು ವಿಡಿಯೋ ಮಾಡಿದ್ರೆ ಮನೆಗೆ ನುಗ್ಗೋ ಅಂತ ನೀವು ಭ್ರಷ್ಟ ವ್ಯವಸ್ಥೆನಲ್ಲಿ ಸರಣಿ ಕೊಲೆ ಮಾಡಿರೋರು, ಸರಣಿ ರೇಪ್ ಮಾಡಿರೋರು, ಸರಣಿಯಾಗಿ ಮುಚ್ಚಾಕಿರೋರು, ಇದನ್ನ ನೀವು SIT ಬಳಸ್ಕೊಂಡು ಮುಚ್ತಾ ಇದ್ದೀರಲ್ಲ. ಅನುಚೇತು ಬೇರೆ ದೇಶಕ್ಕೆ ಹೋಗಿ ಯಾರ್ಯಾರನ್ನ ಭೇಟಿ ಮಾಡ್ದ? ವಿ ಆರ್ ಡಿಗ್ಗಿಂಗ್ ದಟ್. ಅನುಚೇತ್ ತಾವು ಹೊರಗಡೆ ಹೋಗಿ ಭಾಷಣ ಮಾಡಿದ್ರ ಅಥವಾ ಯಾರಾದ್ರೂ ಭೇಟಿ ಮಾಡಿದ್ರ ಅಂತ ನಮ್ಮ ಟೀಮ್ ಹುಡುಕ್ತಾ ಇದೆ. ಈ ನಮ್ಮ ಟೀಮ್ಗೆ ಒಂದು ಸಣ್ಣ ಸುಳುವು ಸಿಕ್ಕರು SIT ಪೂರ್ತಿ ಜೈಲಲ್ಲಿ ಲ್ಯಾಂಡ್ ಅಪ್ ಆಗುತ್ತೆ. ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ? ನಿಮ್ಮನ್ನು ವಾಚ್ ಮಾಡಕ್ಕಾಗಲ್ಲ ಅಂತನಾ? ನಿಮ್ ತರ ಕಿತ್ತೋಗಿದ್ದು ಇಂಟೆಲಿಜೆನ್ಸಿನೇ ಬೇಕಾ? ವಿ ಹ್ಯಾವ್ ಎ ಇಂಟೆಲಿಜೆನ್ಸಿ. ಐ ಹ್ಯಾವ್ ಎ ಇಂಟೆಲಿಜೆನ್ಸಿ ಅಕ್ರಾಸ್ ದ ಗ್ಲೋಬ್. ನನಗೆ ಪೂರ್ತಿ ವರ್ಲ್ಡ್ ಅಲ್ಲಿ ಇಂಟೆಲಿಜೆನ್ಸಿ ಇದೆ. ನಮ್ ದೇಶದಲ್ಲಿ ನಾನು ಹುಟ್ಟಿದಿನ ಋಣ ತೀರಿಸಬೇಕು. ನಿಮ್ ತರ ದೇಶದ ಜನರ ನಂಬಿಕೆಯನ್ನ, ಅವ್ರು ಕೊಟ್ಟಂತ ಓಟನ್ನ, ಅವ್ರು ಕಟ್ಟೋ ಟ್ಯಾಕ್ಸ್ ಅನ್ನ ಡಕಾಯಿತಿ ಮಾಡೋದು, ಅವ್ರು ಕೊಟ್ಟ ಓಟನ್ನ ಮಾರಾಟ ಮಾಡಿಕೊಂಡು ಕೊಲೆಗಾರರ ಪರವಾಗಿ ನಿಂತ್ಕೊಳ್ಳೋದು, ಆಮೇಲೆ ಗೆದ್ದ ಮೇಲೆ ಬೀಗೋದು, ನಟ್ಟು ಬೋಲ್ಟು ಅನ್ನೋದು. ಇದನ್ನೆಲ್ಲ ನಿಮಗೆ ಯೋಗ್ಯತೆ ಇದ್ರೆ ಈ ನಟ್ಟು ಬೋಲ್ಟ್ ಅನ್ನ ಕೊಲೆಗಾರರನ್ನ ಅರೆಸ್ಟ್ ಮಾಡಿಸೋದ್ರಲ್ಲಿ ತೋರ್ಸಕ್ಕೆ ಯೋಗ್ಯತೆ ಅಲ್ಲದಂತ ಈ ಶೋ ಆಫ್ ರಾಜಕಾರಣಿಗಳಿಗೆ ನೀವು
2028 ಬೇಡ್ರಿ ಸಿದ್ದರಾಮಯ್ಯನವ್ರೆ, ಅದಕ್ಕಿಂತ ಮುಂಚೆನೆ ನಿಮ್ ಸರ್ಕಾರ ಬಿದ್ದೋಗುತ್ತೆ. ಇದು ನನ್ನ ಭವಿಷ್ಯ. ನೀವು ಮಾಡ್ತಾರ ಅನ್ಯಾಯ. ಯಾವ ಹಿಂದಾಗೋಸ್ಕರ ಪಾದಯಾತ್ರೆ ಮಾಡಿದ್ರಿ, ಆ ಪಾದಯಾತ್ರೆಗೂ ಮರ್ಯಾದೆ ಇಲ್ವಲ್ರಿ? ಆ SIT ನಂಗೆ ಅಲ್ಲ ಹಿಡಿಸ್ತಾ ಇದ್ದೀರಾ? ಮುಚ್ಚಾಕ್ರಿ ಸಿದ್ದರಾಮಯ್ಯ. ಏನಕ್ಕೆ ಆತರ? ಅದೇನ್ ಹೇಳ್ತಾರ, ಮೇಲ್ ಮಾಡ್ತೀನಿ, ಏನ್ ಕೊಡ್ತೀಯ ಗೌಡ ಅಂದಂಗೆ. ಮೇಲ್ ಮಾಡೋ ಕೆಲಸ ಏನಕ್ಕೆ ಬೇಕು? ಆ ಕೊಲೆಗಾರರಿಗೆ ಕ್ಲೀನ್ ಚಿಟ್ ಕೊಡಿ, ನಾವ್ ಯಾರು ಅಬ್ಜೆಕ್ಷನ್ ಮಾಡಲ್ಲ. ಬಟ್ ನಾವೆಲ್ಲ ಬೀದಿ ಕೂತ್ಕೊಂತೀವಿ. ನಾವು ಬೀದಿ ಕೂತ್ಕೊಂತೀವಿ. ನಮಗೆ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನೀವು ಯಾರಿಗೂ ನ್ಯಾಯ ಕೊಡಲ್ಲ. ನಮ್ಗೆ ಗೊತ್ತಾಗಿದೆ. ನೀವು ಮೂರು ಪಕ್ಷದವರು ಕೊಲೆಗಾರರ ಪರವಾಗಿದ್ದೀರಾ. ಅವ್ರ ಹತ್ರ ಇರೋ ಹಣನ ಇಸ್ಕೊಂಡು DK ಶಿವಕುಮಾರನ್ಗೆ ಮಂಪರ್ ಪರೀಕ್ಷೆ ಮಾಡಿಸ್ತೀವಿ. ಧರ್ಮಸ್ಥಳದ ವಿಚಾರದಲ್ಲಿ ಖಾಲಿ ಡಬ್ಬ ಅಂತ ಹೇಳ್ಬೇಕಾದ್ರೆ ಯಾವ ಉದ್ದೇಶ ಇತ್ತು? ನಾವು ಹುಡುಕ್ತಾ ಇದ್ದೀವಿ. DK ಶಿವಕುಮಾರನ್ಗೂ ಧರ್ಮಸ್ಥಳಕ್ಕೂ ಲಿಂಕ್ ಹುಡುಕ್ತಾ ಇದ್ದೀವಿ. ಸಿಕ್ಕೇ ಸಿಗುತ್ತೆ. ಹೋಮ್ ಮಿನಿಸ್ಟರ್ಗೂ ಧರ್ಮಸ್ಥಳಕ್ಕೆ ಲಿಂಕ್ ಹುಡುಕ್ತಾ ಇದ್ದೀವಿ. ವಿಜೇಂದ್ರಗೂ ಧರ್ಮಸ್ಥಳಕ್ಕೆ ಲಿಂಕ್ ಹುಡುಕ್ತಾ ಇದ್ದೀವಿ. ನಮ್ಮ ಟೀಮು ಅದದೇ ಆದಂತ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ನೀವೆಲ್ಲ ಏನು ಅನ್ಕೊಂಡಿದ್ದೀರಾ? ನಾವುಗಳೆಲ್ಲ ಗುಲಾಮರು ಅನ್ಕೊಂಡಿದ್ದೀರೇನ್ರೋ? ನಮ್ಮ ಟ್ಯಾಕ್ಸ್ ಇಂದ ನಿಮ್ಮ ಸರ್ಕಾರ ನಡೆಯೋದು. ನಮ್ಮ ವೋಟ್ ಇಂದ ನೀವು MLA, ಮಿನಿಸ್ಟರ್, CM ಆಗೋದು, ಡೆಪ್ಯೂಟಿ CM ಆಗೋದು. ಕಿಂಚಿತ್ತು ಋಣ ಇಲ್ವಲ್ರೋ ನಿಮ್ಗೆ? ಋಣ ಇಲ್ಲದಂತ ಬಕಾಸುರೇನೋ ನೀವು? ಕಿಂಚಿತ್ತು ಋಣ ಇಲ್ವಾ? ಯಾರ ಮನೇಲಾದ್ರೂ ಒಂದು ಗ್ಲಾಸ್ ನಾನು ನೀರು ಕುಡಿದ್ರೆ ನನಗೆ ಆ ಋಣದ ಜನರ ಓಟನ್ನ ತಗೊಂಡು MLAಗಳಾಗಿ, ಮಿನಿಸ್ಟರ್ಗಳಾಗಿ, MLCಗಳಾಗಿ ಜನರಿಗೆ ಅನ್ಯಾಯ ಮಾಡ್ತಿರಲ್ರೋ? ನೀವು ನಾಶವಾಗೋಗ್ಲಿ, ನಿಮ್ ಹೆಂಡ್ರು ಮಕ್ಕಳು ನಾಶವಾಗೋಗ್ಲಿ. ನೀವು ಕೂಡ ತಲೆ ಮೇಲೆ ಕೈ ಎತ್ಕೊಂಡು ಆ ಹೆಂಡ್ರು ಮಕ್ಕಳನ್ನು ಕಳ್ಕೊಂಡು ನೀವು ನಾಶ ಆಗ್ಲಿ ಅಂತ ಖಂಡಿತವಾಗಿ 6 ಕೋಟಿ ಜನರ ನೋವನ್ನ ನನ್ನ ಬಾಯಲ್ಲಿ ಈ ಫೇಸ್ಬುಕ್ ಮುಖಾಂತರ ನೋಡೋ ಏನ್ ವರ್ಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಶಾಪ ಅಂತೂ ವರ್ಕ್ ಆಗುತ್ತೆ. ಈ ಶಾಪ ಹೇಳ್ತೀನಲ್ಲ, ಕರ್ಮ ಅನ್ನೋದು ನಿಮ್ ಮನೆ ಬಾಗಿಲು ತಟ್ಟುತ್ತೋ? ನಾನೊಬ್ಬ CM ನೋಡ್ದೆ, ಅವನ ಮಗನನ್ನ ಕಳ್ಕೊಂಡು ಕಣ್ಣೀರಲ್ಲಿ ಹಾಕದ. ಅದೇ CM ಹೇಳ್ತಾ ಇದ್ದೀನಿ, ಇದೆಲ್ಲ ಕರ್ಮ. ಒಬ್ಬ CM ನಿಂತ್ಕೊಂಡ್ರೆ ಉಚ್ಚೆ ಹೋಗ್ತಾ ಇರ್ತದೆ. ಮಾಡ್ರೋ ಕರ್ಮ. ಬೆಳ್ಳಿ ಕಾಚ, ಬೆಳ್ಳಿ ಬ್ರಾ ಅವ್ರನ್ನು ನೋಡಿದ್ದೀವಿ. ಡೆಲೆ ಅವನು ನೋಡಿದ್ದೀವಿ. ನಾನು IPS ಆಫೀಸರು, ಬಡತನದಿಂದ ಬಂದೆ, ಅವನು ನೋಡಿದ್ದೀವಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಅಲ್ಲಿ 500 ಕೋಟಿ ನುಂಗಾಕಿ 48 ಜನ ಜೈಲ್ಗೋರು, ಅವ್ರನ್ನು ನೋಡಿದ್ದೀವಿ. ನಾನೊಬ್ಬ ಕಮಿಷನರು ಅಂತ ಬೀಗದವನು ಸಸ್ಪೆಂಡ್ ಆಗಿ ಮನೆಗೆ ಹೋದ, ಅವನು ನೋಡಿದ್ದೇವೆ. ನಾವು ನೋಡಿದಿರೋದು ಏನೂ ಇಲ್ಲ. ಈ ವ್ಯವಸ್ಥೆ ನೀವು ಸುಳ್ಳು ಕೇಸ್ ಹಾಕೊಂಡು ಯಾರಿಗೂ ಎದುರಿಸಕ್ಕೆ ಆಗಲ್ಲ. ಯಾಕಂದ್ರೆ ನೀವೇ ಕಳ್ರು. ಒಂದಂತೂ ನಿಜ, ಒಂದು ವಿ ಆರ್ ಗಿವಿಂಗ್ ಎನ್ ಆಪ್ಷನ್ ಟು ಎಕ್ಸ್ಪ್ರೆಸ್. ಯಾಕಂದ್ರೆ ನಿನ್ನೆ ನಾವು ಫೇಸ್ಬುಕ್ ಅಲ್ಲಿ ಹಾಕಿದ್ದು ಒಂದು 30-40 ಜನ, ನಮಗೆ 6 ಕೋಟಿ ಕನ್ನಡಿಗರು, ಪ್ರಪಂಚದಲ್ಲಿರುವ 50 ಕೋಟಿ ಈ ಕಾರ್ಯಕ್ರಮ, ಈ ಕರ್ನಾಟಕದ ಬಗ್ಗೆ ಕಾಳಜಿ ಇರೋರು ಪ್ರತಿಯೊಬ್ಬರು ಕೂಡ ಕಾಲ್ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಅದು ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ. ನಿಮ್ಮ ಹೆಸರು ಬೇಕಾದ್ರೆ ಹೇಳ್ಬೋದು, ವಿಳಾಸ ಬೇಕಾದ್ರೆ ಹೇಳ್ಬೋದು. ಏನು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೊಬ್ಬ ಕನ್ನಡಿಗ ಅಂತ ಹೇಳಿ ನೀವು ನಿಮ್ಮ ಒಪಿನಿಯನ್ ರೆಕಾರ್ಡ್ ಮಾಡಬಹುದು. ವಿ ವಿಲ್ ರೆಕಾರ್ಡ್. ನಾವು ನಿಮ್ಗೆ ಆಪ್ಷನ್ ಕೊಡ್ತೇವೆ. ಈ ಸಿದ್ದರಾಮಯ್ಯ ಸರ್ಕಾರ ನನಗೆ ಹೇಳಿದ್ನಲ್ಲ, ಒಂದು 10,000 ಕಾಲ್ ಬಂದಿರಬಹುದು. ಒಂದು 10,000 ಕಾಲ್ ಬಂದಿದ್ದಾರೆ. ನಿನ್ನೆ ಮಾಡಿದ ಒಂದೇ ಒಂದು ಕಾರ್ಯಕ್ರಮ, ಈಗಲೂ ನಾನ್ ಸ್ಟಾಪ್ ಕಾಲ್ ಬರ್ತಾ ಇದೆ. ಜನರು ಬಾಯಿಗೆ ಬಂದಂಗ್ ಬೈತಾವ್ರೆ, ಸಿದ್ದರಾಮಯ್ಯ ಬಾಯಿಗೆ ಬಂದಂಗ್ ಬೈತಾವ್ರೆ, DK ಶಿವಕುಮಾರ್ ಬಾಯಿಗೆ ಬಂದಂಗ್ ಬೈತಾವ್ರೆ. ಆ SIT ಅವ್ರನ್ನ ಫುಟ್ಪಾತ್ ತರ ಒಗಿತಾ ಇದಾರೆ. ಅವನ ಇನ್ಸ್ಪೆಕ್ಟರ್ ಮಂಜುನಂತೂ ಹಾಡ್ದಿರೋ ಕೆಟ್ಟ ಮಾತೇ ಇಲ್ಲ. ಜನ ಕೆಟ್ಟ ಭಾಷೆನಲ್ಲಿ ಉಗಿತಾ ಇದಾರೆ. ನನ್ನ ಫೋನಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗಿದೆ. ನಾವು ಅನ್ಕೊಂಡ್ವಿ ಇದು ಫೋನ್ಗೆ ಲೈವ್ಗೆ ಸೀಮಿತ ಆಗಬಾರ್ದು. ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ರೆಕಾರ್ಡ್. ಈ ಧರ್ಮಸ್ಥಳ ಹತ್ಯಾಕಾಂಡದ ಒಪಿನಿಯನ್ ಅನ್ನ ಕರ್ನಾಟಕದ 6 ಕೋಟಿ ಜನರು ತಿಳಿಸಬಹುದು. ನೀವೇನು ಮಾಡಬೇಕಾಗಿಲ್ಲ. ವಿ ವಿಲ್ ಗಿವ್ ಒನ್ ನಂಬರ್, ಯು ಜಸ್ಟ್ ಸ್ಪೀಕ್ ಔಟ್. ನೀವು ಏನ್ ಮಾತಾಡ್ತೀರಾ ಮಾತಾಡಿ, ಪ್ರತಿಯೊಂದು ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ. ನಿಮ್ಮನ್ನ ಮಾತಾಡಿಸ್ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಾ ಇರೋದು. ನನಗೆ 2 ಮಾತಾಡಬೇಕು, ಒಂದು SIT ಮಾತಾಡಬೇಕು, 2ನೇ ಜನ ಮಾತಾಡಬೇಕು. ಜನರನ್ನ ಮಾತಾಡಿಸ್ತೀನಿ, SIT ಆಟೋಮೆಟಿಕ್ ಆಗಿ ಮಾತಾಡುತ್ತೆ. ಈ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಲ್ಲ, ಬರೀ ಪೊಳ್ಳು, ಟಗರು, ವೇಸ್ಟು, ಟಗರು ಅಂತ ಹೇಳ್ಕೊಂಡು ನಮಗೆ ಗೂಬೆ ಮಾಡಿದಂತ ಸಿದ್ದರಾಮಯ್ಯ ಒಬ್ಬ ಹೋಮ್ ಮಿನಿಸ್ಟರ್ನ ಲೈ ಡಿಟೆಕ್ಟಿಂಗ್ ಟೆಸ್ಟ್ಗೆ ಒಳಪಡಿಸಲೇಬೇಕಾಗುತ್ತೆ.
ಒಬ್ಬ ಹೋಮ್ ಮಿನಿಸ್ಟರ್, ಯಾಕಂದ್ರೆ ಹೋಮ್ ಮಿನಿಸ್ಟರ್ಗೂ ಧರ್ಮಸ್ಥಳಕ್ಕೆ ಏನೋ ಲಿಂಕ್ ಇದೆ ಅಂತ ನಮ್ಮ ಹತ್ರ ಒಂದಷ್ಟು ಮಾಹಿತಿ ಇದೆ. ವಿ ಆರ್ ಜಸ್ಟ್ ಟ್ರೈಂಗ್ ಟು ಕನ್ಫರ್ಮ್ ಇಟ್. ಡಿ ಕೆ ಶಿವಕುಮಾರ್ಗೂ ಧರ್ಮಸ್ಥಳಕ್ಕೂ ಏನೋ ಲಿಂಕ್ ಇದೆ, ಹಾಗಾಗಿನೇ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ಅಂತ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ವಿ ಆರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್ ದಟ್. ನಮ್ಮ ಹತ್ರ ದಾಖಲೆ ಸಿಕ್ಕರೆ ನಮಗೆ ದಾಖಲೆ ಸಿಕ್ಕೇ ಸಿಗುತ್ತೆ, ಹುಡುಕ್ತಾ ಇದ್ದೀವಿ. ಸಿದ್ದರಾಮಯ್ಯನ ಬಿಟ್ಟಾಕಿ ಡಿ ಕೆ ಶಿವಕುಮಾರ್ನ, ವಿಜೇಂದ್ರನ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ನ, ಅಪೋಸಿಷನ್ ಲೀಡರ್ ಆರ್ ಅಶೋಕ್ನ, ವಿಜೇಂದ್ರನ, ಇಷ್ಟು ಜನರ ಮೇಲೆ, ಇಷ್ಟು ಜನರು ನಮಗೆ ದೇ ಆರ್ ದ ಬೆನಿಫಿಟ್ ಆಫ್ ಡೌಟ್. ನಮ್ಗೆ ಇವ್ರ 5 ಜನರ ಮೇಲೆ ಒಂದಷ್ಟು ಎವಿಡೆನ್ಸ್ಗಳು ಸಿಗ್ತಾ ಇದೆ. ನಾವು SITಗೂ ಕೊಡಲ್ಲ, ಸಿದ್ದರಾಮಯ್ಯನಿಗೂ ಕೊಡಲ್ಲ. ವಿ ಆರ್ ಹ್ಯಾವಿಂಗ್ ಇಟ್. 5 ಜನ ಡಾಕ್ಟರ್ಸ್ ಬಂದಿದ್ದಾರೆ ಮುಂದಕ್ಕೆ. ದೇ ಆರ್ ಇನ್ ಅ ಪ್ರೊಫೆಷನ್. ಅವ್ರ ಮೇಲೆ ಏನೋ ಆಗಿದೆ. 5 ಜನ ಡಾಕ್ಟರ್ಸ್ ಸಾಕ್ಷಿಗಳು ಸಿಕ್ಕಿದ್ದಾರೆ. 5 ಜನ ಡಾಕ್ಟರ್ಸ್. ನಾವು SIT ಮುಂದೆ ಪ್ಲೇಸ್ ಮಾಡಲ್ಲ, ಸಿದ್ದರಾಮಯ್ಯ ಸರ್ಕಾರಕ್ಕೂ ಅದನ್ನ ಕೊಡಲ್ಲ. ವಿ ಆರ್ ಸೆಕ್ಯೂರಿಂಗ್ ಇಟ್. ಅವ್ರ ಹತ್ರ ಕನ್ಫೆಷನ್ ಆಗಿದೆ, ಅವ್ರ ಕನ್ಫೆಷನ್ ಸ್ಟೇಟ್ಮೆಂಟ್ಸ್, ಅದನ್ನ ವಿಲ್ ಪ್ಲೇಸ್ ಬಿಫೋರ್ ಸುಪ್ರೀಂ ಕೋರ್ಟ್. ನಾವು ನಿಮ್ಮ ಮೇಲೆ ನಂಬಿಕೆ ಇಲ್ಲ. 5 ಜನ ಡಾಕ್ಟರ್ಸ್ ಜೀವಂತ ಸಾಕ್ಷಿಗಳಿದಾರಲ್ಲ, ಬೇವರ್ಸಿಗಳ ಜೀವಂತ ಸಾಕ್ಷಿಗಳಿದ್ದಾರೆ. ದೇ ಆರ್ ದೇರ್. ಅವ್ರು ಎಲ್ಲಿ ಬರ್ಬೇಕೋ ಬಂದು ಸಾಕ್ಷಿ ಕೊಡ್ತಾರೆ. ಅವ್ರ ಹತ್ರ ಇರೋ ಸಾಕ್ಷಿ ಸಿಕ್ಕಿದ್ರೆ ಆ ಕೊಲೆಗಾರನಿಗೆ ನೇಣು ಬಿಟ್ರೆ ಬೇರೆ ಏನು ಹಾಕಕ್ಕಾಗಲ್ಲ. ಈ ಹ್ಯಾವ್ ಟು ಓನ್ಲಿ ಹ್ಯಾಂಗ್ ಹಿಮ್. ಅವ್ರ ಹತ್ರ ಇರೋ ಸಾಕ್ಷಿ, ಅವ್ರ ಖುದ್ದು ಅವರೇ ಸಾಕ್ಷಿ. 5 ಜನ ಡಾಕ್ಟರ್ಸ್. ಅವ್ರು ಕರ್ನಾಟಕದಲ್ಲೂ ಇಲ್ಲ ಬಿಡಿ, ದೇ ಆರ್ ನಾಟ್ ಇನ್ ಕರ್ನಾಟಕ. ಓಕೆ, 5 ಜನ ಡಾಕ್ಟರ್ಸ್. ಮತ್ತೆ ಅವ್ರ ನೆಟ್ವರ್ಕ್ ಅಲ್ಲಿ ಇನ್ನೂ ಅಷ್ಟು ಜನ ಇದಾರಂತೆ. ಅಷ್ಟು ಸೇರಿ ಎವಿಡೆನ್ಸಸ್. ಯಾವ ಭೀಮನನ್ನ ಕೈಲಿ ತಗೊಂಡೋಗಿ ನೀವು ಎಳ್ಳೆಳ್ಳು ಸ್ಟೇಟ್ಮೆಂಟ್ ಮಾಡಿದ್ರು, ಅದಕ್ಕಿನ್ನ ಡೇಂಜರಸ್ ಎವಿಡೆನ್ಸು, ಸ್ಟ್ರಾಂಗ್ ಎವಿಡೆನ್ಸು. ದೇ ಆರ್ ರೆಡಿ. ಅವ್ರು ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಈ ಲೈವ್ ಅನ್ನು ನೋಡ್ತಾ ಇದ್ದಾರೆ ಡಾಕ್ಟರ್ಸ್. ಅವ್ರ ಹತ್ರ ಏನಿದೆ ಸುಪ್ರೀಂ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದಾಗ ಗೊತ್ತಾಗತ್ತೆ. ಅವನು ನೇಣಿಗೆ ಬಿಟ್ರೆ ಬೇರೆ ಏನಕ್ಕೂ ಲಾಯಕ್ಕಿಲ್ಲ. ಈ ವಿಲ್ ಬಿ ಹ್ಯಾಂಗ್ಡ್ ಟಿಲ್ ಡೆತ್. ಇದು ನನ್ನ ಈ ವಿಲ್ ಬಿ ಹ್ಯಾಂಗ್ಡ್. ಅವನು ನೇಣಿಗೆ ಬಿಟ್ರೆ ಬೇರೆ ಏನಕ್ಕೂ ಲಾಯಕ್ಕಿಲ್ಲ. ನೀವೆಲ್ಲ ಆ ಪಳವಳಿಕೆಗಳನ್ನ, ಹೆಣ್ಣು ಮಕ್ಕಳ ಪಳವಳಿಕೆನ, ಫೀಮೇಲ್ ಸ್ಕೆಲಿಟನ್ನ ಗಂಡು ಮಕ್ಕಳು ಅಂತ ಏನಕ್ಕೆ ಚೇಂಜ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು SITನೇ ಮಾಡ್ತಾ ಇದೆ ಅಂತ ನಮ್ಗೆ ಅನುಮಾನ ಇದೆ. 376 ರೇಪ್ ಇಂದ ಬಚಾವಕ್ಕೋಸ್ಕರ ಅಲ್ಲಿ ಸಿಕ್ಕಿರುವಂತ ಹೆಣ್ಣು ಮಕ್ಕಳ ಅಸ್ಥಿಪಂಜರವನ್ನ ಗಂಡು ಮಕ್ಕಳ ಅಸ್ಥಿಪಂಜರಕ್ಕೆ ಬದಲಾಯಿಸಿದರೆ ಅಂತ ಸಾಕಷ್ಟು ಆರೋಪ SIT ಅವ್ರ ಮೇಲೆ ಇದೆ. ನೀವಂತೂ ಕರ್ಮ ಅವನು ಕೊಲೆಗಾರ ಮಾಡಿದ್ರೆ SIT ಅವರ ನಿಮ್ಮ ಮರ್ಮದಿಂದ ನೀವು ಜೈಲ್ಗೆ ಹೋಗ್ತೀರಾ. ನೀವು ಜೈಲ್ಗೆ ಹೋಗ್ತೀರಾ. ನೀವು ಒಬ್ಬೊಬ್ಬರು ಜೈಲ್ಗೆ ಹೋಗ್ತೀರಾ. ಈ ರಾಜ್ಯದ ಹೋಮ್ ಮಿನಿಸ್ಟರ್ ಮೇಲೆ ತನಿಖೆ ಮಾಡಿಸ್ತೀವಿ. ಈ ರಾಜ್ಯದ ಡೆಪ್ಯೂಟಿ CM ಅನ್ನ ತನಿಖೆ ಮಾಡಿಸ್ತೀವಿ. ಈ ರಾಜ್ಯದ ಯಡಿಯೂರಪ್ಪನ ಮಗನ ತನಿಖೆ ಮಾಡಿಸ್ತೀವಿ. ಈ ರಾಜ್ಯದ ಅಪೋಸಿಷನ್ ಲೀಡರ್ ಆರ್ ಅಶೋಕನ ಮಾಡಿಸ್ಲೇಬೇಕು. ಓಕೆ, ವಿಜೇಂದ್ರ, ಡೆಪ್ಯೂಟಿ CM ಡಿ ಕೆ ಶಿವಕುಮಾರ್, ನೀವ್ ಯಾರು ದೊಡ್ಡವರಲ್ಲ. ನೀವೇನ್ ಅನ್ಕೊಂಡ್ಬಿಟ್ಟಿದ್ರ? MLA, ಅಪೋಸಿಷನ್ ಲೀಡರ್, ಡೆಪ್ಯೂಟಿ CM ಯಾರು ಮುಟ್ಟಕ್ಕಾಗಲ್ಲ. ಮುಟ್ಟಿಸ್ತೀವಿ. ಜನ ಮನ್ಸು ಮಾಡಿದ್ರೆ ನೀವು ಜೈಲ್ಗೂ ಹೋಗ್ತೀರಾ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ವಿ ಆರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್ ಟು ಅವರ್ ಇನ್ವೆಸ್ಟಿಗೇಷನ್. ನಮ್ಮ ತನಿಖೆ ಒಂದು ದೊಡ್ಡ ಮಟ್ಟದಲ್ಲಿ ನಡೆದಿದೆ. ನಮ್ಮ ಹತ್ರ ಸಾಕಷ್ಟು ಎವಿಡೆನ್ಸ್ ಇದೆ. ಇಲ್ಲಿವರೆಗೂ ಒಂದಷ್ಟು ಕೊಟ್ಟಿದ್ದೇವೆ. ಆ ಕೊಟ್ಟಿದ್ದು ಆ ಗೋವಾದ್ ಕೊಟ್ರೆ ಅವನಿಗೋಗಿ ಕಾಸು ಕೊಟ್ಟು ತನಿಖೆನೇ ಬೇಡ ಅಂತ ಬರ್ಸ್ಕೊಂಬಂದಿರೋ ಬೇವರ್ಸಿ ನನ್ನ ಮಕ್ಕಳ ನೀವು. ಈಗ ಏನೋ ಅಲ್ಲಿ ಅಸ್ಥಿಪಂಜರಗಳನ್ನ, ಹೆಣ್ಣು ಮಕ್ಕಳ ಅಸ್ಥಿಪಂಜರಗಳನ್ನ ಬದಲಾವಣೆ ಮಾಡಿದ್ದಾರೆ ಅಂತ ನಿಮ್ಮೆಲ್ಲ ಡೌಟ್ ಇದೆ. ಡಾಕ್ಟರ್ಸ್ ರೆಡಿ ಇದ್ದಾರೆ. ಅವ್ರ ಮೇಲೆ ಏನಾಗಿದೆ ಅವರೇ ಹೇಳ್ತಾರೆ. 164 ಸ್ಟೇಟ್ಮೆಂಟ್ ಅಲ್ಲಿ ಅವರೇ ಹೇಳ್ತಾರೆ. ಅವ್ರನ್ನ ಎಲ್ಲೆಲ್ಲಿ ದುರ್ಬಳಕೆ ಮಾಡ್ಕೊಂಡ್ರು, ಎಲ್ಲೆಲ್ಲಿ ದುರ್ಬಳಕೆ ಆದ್ರು, ಅದು 376 ಅದು ಮತ್ತೊಂದ ಅವರೇ ಹೇಳ್ತಾರೆ. ಡಾಕ್ಟರ್ಸೇ ಹೇಳ್ತಾರೆ. ಅವ್ರು ಯಾರೋ ಕರ್ನಾಟಕದಲ್ಲಿ ಇಲ್ಲ. ಓಕೆ, ಎಲ್ಲಿದ್ದಾರೆ? ಸರಿಯಾದ ಸಮಯಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಾರೆ. ಓಕೆ, ಗೆಟ್ ರೆಡಿ. ಯಾರು ಜನ ಬೀದಿಗಿಳಿತಾರೆ? ಸಿದ್ದರಾಮಯ್ಯನವರೇ, ಮಾನ್ಯ ಸಿದ್ದರಾಮಯ್ಯನವರೇ, ಜನ ಬೀದಿಗಿಳಿದು ಆ ನೇಪಾಳ ಚಾಪ್ಟರ್ನ ನೀವು ಕಣ್ಣು ಮುಂದೆ ನೋಡ್ತೀರಾ ಅಂತ ನನಗಂತೂ ಖಂಡಿತ ನಂಬಿಕೆ ಇದೆ. ಯಾಕಂದ್ರೆ ನಿಮ್ಮ ಸರ್ಕಾರ ಮಾಡ್ತಾರೋ ಅನ್ಯಾಯ ಅಷ್ಟಿಷ್ಟಲ್ಲ. ಒಂದು ಕೊಲೆ ಮಾಡಿದ್ರೆ ಕೊಲೆಗಾರ, ಸಾವಿರಾರು ಮಾಡಿದ್ರೆ ಅವನನ್ನು ಪ್ರೊಟೆಕ್ಟ್ ಮಾಡ್ತೀರಾ ನೀವೆಲ್ಲ? ಈ ಮಟ್ಟಕ್ಕೆ ಸರ್ಕಾರ ಬಂದಿದೆಯಾ?
ಡಿ.ಕೆ. ಶಿವಕುಮಾರನ್ನ ವಿ ಆರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್ ಡಿ.ಕೆ. ಶಿವಕುಮಾರ್ ಇನ್ ಕನೆಕ್ಷನ್ ವಿತ್ ಧರ್ಮಸ್ಥಳ. We are trying to, there is a benefit of doubt against even Home Minister Parameshwar, Ashok ಮೇಲೇನೂ ಅಷ್ಟೇ, ಯಡಿಯೂರಪ್ಪನ ಮಗ ವಿಜಯ್ ಮೇಲೆ ಅಂಡ್ ಈ 5 ಜನರ ಮೇಲೆ ಒಂದು ಬೆನಿಫಿಟ್ ಆಫ್ ಡೌಟ್ ಕನೆಕ್ಟಿಂಗ್ ಆಗ್ತಾ ಇದೆ. ಒಂದು ಪ್ಯಾರಲಲ್ ಟೀಮು ತನಿಖೆ ಮಾಡ್ತಾ ಇದೆ. ಖಂಡಿತವಾಗಿ we will place all these people in front of ಸುಪ್ರೀಂ ಕೋರ್ಟ್ ಮುಂದೆ ಅವರ ವಿರುದ್ಧ ಸಾಕ್ಷಿನ ಪ್ಲೇಸ್ ಮಾಡ್ತೀವಿ. ಇದೇ ಡಿ.ಕೆ. ಶಿವಕುಮಾರ್, ಇದೇ ಪರಮೇಶ್ವರ್, ಇದೇ ಅಶೋಕ್, ಇದೇ ವಿಜಿ, ಖಂಡಿತವಾಗಿ ಇಫ್ ಐ ಆಮ್ ನಾಟ್ ರಾಂಗ್ ಅಲಾಂಗ್ ವಿತ್ SIT ಇವರ ವಿರುದ್ಧ ಒಂದು ಸಣ್ಣ ಪುಟ್ಟ ಧರ್ಮಸ್ಥಳ ಕನೆಕ್ಟ್ ಮಾಡುವಂತ ಎವಿಡೆನ್ಸ್ಗಳು ಸಿಕ್ಕುವಂತ ಸಂಭವ ಇದೆ. ಡೆಫಿನೆಟ್ಲಿ ಸಿಕ್ಕಿದ ತಕ್ಷಣ ವಿ ವಿಲ್ ಪ್ಲೇಸ್ ಬಿಫೋರ್ ಸುಪ್ರೀಂ ಕೋರ್ಟ್. ನೀವೇನ್ ಅನ್ಕೊಂಡಿದ್ದೀರಾ? ಎಷ್ಟು ದಿನ ಪ್ರೊಟೆಕ್ಟ್ ಮಾಡ್ತಿರೋ ಮಾನ್ಗೇಡಿಗಳ? ಎಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿಗಳು ಡಿಕ್ಲೇರ್ ಮಾಡಿದ್ರ? ಇನ್ನೂ ಗಲೀಜ್ ಬೇಕಾ? ಭ್ರಷ್ಟಾಚಾರ ಮಾಡಿತಾನೆ ತಿಂತಾ ಇರೋದು. ಅಧಿಕಾರಿಗಳು ಭ್ರಷ್ಟರು, ಸರ್ಕಾರದವರು ಭ್ರಷ್ಟು, MLAಗಳು ಭ್ರಷ್ಟು, ಮಿನಿಸ್ಟರ್ಗಳು ಭ್ರಷ್ಟರು. ಇನ್ ಏನ್ ಉಳಿದಿದೆ? ಇನ್ ಏನ್ ಗೆಣಸ್ ಕೆಲಸಕ್ಕೋಸ್ಕರ ನಾವೆಲ್ಲ ನ್ಯಾಯಯುತವಾಗಿರ್ಬೇಕಾ? ನಾವು ಬೀದಿಗೆ ಬರ್ತೀವಿ, ನಮಗೂ ಆಕ್ರೋಶ ಇದೆ, ನಮಗೂ ಕೋಪ ಇದೆ, ನಾವು ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತೇವೆ. ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ? ಯಾವ್ದೋ ಕಿತ್ತೋಗಿರೋ 3% ನೀವು ಅಧಿಕಾರದಲ್ಲಿ ಕುತ್ಕೊಂಡು ಆಟ ಆಡದಲ್ಲೇ 6 ಕೋಟಿ ಜನ ಬೀದಿಗಿಳಿಯೋ ಸಮಯ ಹತ್ರ ಬರ್ತಾ ಇದೆ. ಐ ವಿಲ್ ಗೆಟ್. ನೀವು ಈ ಧರ್ಮಸ್ಥಳದಲ್ಲಿ ಮೆರೆದಿರುವಂತ ಹುಚ್ಚಾಟ ಮುಚ್ಚಾಕಕ್ಕೆ ಮಾಡಿರುವಂತ ಷಡ್ಯಂತ್ರ ನೀವೇನ್ ಅನ್ಕೊಂಡಿದ್ದೀರಾ? ಧರ್ಮಸ್ಥಳ SITಯಲ್ಲಿ ಬರೀ ನಿಮ್ಮವರೇ ಇದಾರಾ? ನಮ್ಮವರು ಇದಾರಲ್ಲೇ, ನಮ್ಮವರು ಇದಾರೆ. ನಮಗೂ ಗೊತ್ತು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ. ವಿ ನೋ ವಾಟ್ ಆರ್ ಯು ಡೂಯಿಂಗ್. ಪಿನ್ ಟು ಪಿನ್ ಗೊತ್ತು. ನೀವು ಅಲ್ಲಿ ಊಸಿದ್ರು ಗೊತ್ತಾಗತ್ತೆ, ಕೆಮ್ಮಿದ್ರು ಗೊತ್ತಾಗತ್ತೆ ನಮ್ಗೆ. ನೀವು CCTV ಹಾಕ್ದರೆ ಇರ್ಬೋದು, ನಮ್ಮ CCTVಗಳಿದೆ ಅಲ್ಲಿ. ಇದು ರಾಷ್ಟ್ರದ ಹಿತದೃಷ್ಟಿಯಿಂದ, ಕರ್ನಾಟಕದ ಸಾಮಾನ್ಯ ಕನ್ನಡಿಗರ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇರುವಂತ ಕಾರ್ಯಾಚರಣೆ. ಐ ಡೋಂಟ್ ಕೇರ್. ನೀವು CM ಆದ್ರೂ ಅಷ್ಟೇ ಪಬ್ಲಿಕ್ ಸರ್ವೆಂಟ್. ನೀನ್ ಅಲ್ಲಿ ಕೂತ್ಕೊಂಡಿರೋದು ಜನಸೇವೆ ಮಾಡಕ್ಕೆ, ನ್ಯಾಯ ಕೊಡಕ್ಕೆ. ಕೊಲೆಗಾರನ ಪ್ರೊಟೆಕ್ಟ್ ಮಾಡಕ್ ಕೂತಿದ್ಯಾ ಅಂತ ನೀನು ಜೈಲ್ಗೆ ಹೋಗ್ತೀಯಾ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಿಮ್ಮ ನಟ್ಟು ಬೋಲ್ಟನ್ನ ಜನ ಟೈಟ್ ಮಾಡೋ ಸಮಯ ಹತ್ರ ಬರ್ತಾ ಇದೆ. ಈ SIT ಮಂಪುರ ಪರೀಕ್ಷೆಗೆ ಹೋಗುತ್ತೆ. ವಿ ಹ್ಯಾವ್ ಕೊಲಾಬರೇಟಿವ್ ಎವಿಡೆನ್ಸಸ್. ನೀವೇನ್ ಅನ್ಕೊಂಡಿದ್ದೀರಾ? ಏನ್ ಇಷ್ಟೆಲ್ಲ ಮಾತಾಡ್ತಾ ಇರೋದು ಏನ್ ಇಟ್ಕೊಂಡಿದ್ದೀರಾ ಅಂತನಾ? 100% ಎವಿಡೆನ್ಸ್ ಇದೆ. ಅದನ್ನ ಕೊಟ್ರೆ, ಅದನ್ನ ಪ್ಲೇಸ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಮುಂದೆ ನೇಣು ಬಿಟ್ರೆ ಬೇರೆ ಏನು ಹಾಕಕ್ಕೆ ಲಾಯಕ್ಕಿರಲ್ಲ ನನ್ನ ಮಗನ್ಗೆ. ಅವನ ಟೀಮ್ಗೆ ಖಂಡಿತ ನೇಣಾಗತ್ತೆ. ನೀವು ಯಾರು ಏನೂ ಮಾಡಕ್ಕಾಗಲ್ಲ. ಸಿದ್ದರಾಮಯ್ಯ ನೀನು ಕೂಡ ಬಚಾವ್ ಮಾಡಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ನೀನು ಬಚಾವ್ ಮಾಡಕ್ಕಾಗಲ್ಲ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನೀನು ಬಚಾವ್ ಮಾಡಕ್ಕಾಗಲ್ಲ. SIT ಪೂರ್ತಿ ಅನುಚೇತು ಹೊರಗಡೆ ಹೋಗಿದ್ನಲ್ಲ, ಯಾರ್ಯಾರನ್ನ ಭೇಟಿ ಮಾಡ್ದ ಅಂತ ವಿ ಆರ್ ಟ್ರೈಂಗ್ ಟು ಡಿಗ್ ಔಟ್. ಒಂದು ಸುಳಿವು ಸಿಕ್ಕರೆ ಅನುಚೇತು ಕಾನೂನು ರೀತಿಯಲ್ಲಿ ಏನಾಗ್ತಾನೆ ಅಂತ ಆಮೇಲೆ ಹೇಳ್ತೀವಿ. ನಾವ್ ಯಾರು ಫೂಲ್ಸ್ ಅಲ್ಲಪ್ಪ. ಜಸ್ಟ್ ಬಿಕಾಸ್ ನಿಮಗೆ ವೋಟ್ ಹಾಕ್ಬಿಟ್ಟು ಅಧಿಕಾರ ಕೊಟ್ಟಿದ್ದೀವಿ ಅಂತಂದ್ರೆ ನಾವ್ ಯಾರು ಚಿಪ್ ಗಿರಾಕಿ ಅಂತೂ ಅಲ್ಲ ಅಲ್ರೋ. ಕಂಪ್ಲೇಂಟ್ ಕೊಡೋರ್ ಮೇಲೆ ಮರು ತನಿಖೆ ಮಾಡುವಂತ ಬೇವರ್ಸಿ ವ್ಯವಸ್ಥೆ ಇದೆ ಅಂತಂದ್ರೆ ಬೀದಿಗೆಳೆದು ಹೋರಾಟ ಮಾಡಲೇಬೇಕಾದಂತ ಪರಿಸ್ಥಿತಿ ನೀವು ನಿರ್ಮಾಣ ಮಾಡಿದಿರಾ. ನೀವೆಲ್ಲ ಏನ್ ಅನ್ಕೊಂಡಿದ್ದೀರಲ್ಲ, ಜನ ಬೀದಿಗೆ ಬರಲ್ಲ? ಖಂಡಿತ ಬರ್ತಾರೆ. ಸಮಯ ನಿಗದಿ ಆಗಿದೆ. ವಿ ಆರ್ ಸೆಟ್ಟಿಂಗ್ ಅಪ್. ಬಂದೇ ಬರ್ತೀವಿ. ಯಾಕೆ ಬರಬಾರ್ದು? ರೈಟ್ ಟು ಪ್ರೊಟೆಸ್ಟ್ ಸಂವಿಧಾನ ಕೊಟ್ಟರು ಅಂತ ಹಕ್ಕು ನಾವು ಮಾಡೇ ಮಾಡ್ತೀವಿ. ನೀವುಗಳು ಕೊಲೆಗಾರರಿಗೆ ಪ್ರೊಟೆಕ್ಟ್ ಮಾಡೋ ಮಟ್ಟಿಗೆ ಬಂದಿದ್ದೀವಿ ಅಂತಂದ್ರೆ ನಾವು ಬೀದಿನಲ್ಲಿ ಹೋರಾಟ ಮಾಡಿಸಿ ಜನ ಬೀದಿಗೆ ಬಂದೇ ಬರ್ತಾರೆ. ಅದು ರೈತರಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಗೃಹಿಣಿಯರಾಗಿರ್ಬೋದು, ವರ್ಕಿಂಗ್ ಅಫಿಷಿಯಲ್ಸ್ ಆಗಿರ್ಬೋದು, ಅಡ್ವೊಕೇಟ್ಸ್ ಆಗಿರ್ಬೋದು, ಬೀದಿಗೆ ಬಂದೇ ಬರ್ತೀವಿ. ನೇಪಾಳದ ಚಾಪ್ಟರ್ ಕರ್ನಾಟಕದಲ್ಲಿ ಶುರು ಆಗುತ್ತೆ. ನಮ್ಗೆ ಅಹಿಂಸೆ ನಂಬಿಕೆ ಇಲ್ಲ. ಆದ್ರೆ ಪ್ರೊಟೆಸ್ಟ್ ಮಾಡ್ದಿರಾ, ಬೀದಿಗಿಳಿದಿರಾ, ನೀವು ಈ ಕರ್ನಾಟಕವನ್ನ ಬಿಡಲ್ಲ ಅಂತ ನಮಗೆ ಸಂಪೂರ್ಣವಾಗಿ ಗೊತ್ತಿದೆ. ವಿ ಕ್ಲಿಯರ್ಲಿ ನೋ ದ ಡೈಮೆನ್ಷನ್ ಆಫ್ SIT. ಯಾವ ಡೈಮೆನ್ಷನ್ ಅಲ್ಲಿ SIT ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾ? ಮುಚ್ಚಾಕಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಇದೆ. ನಾವು ನಿಮ್ಮನ್ನ ಬಿಚ್ಚಾಕಕ್ಕೆ ಏನ್ ಬೇಕೋ ಅದನ್ನೆಲ್ಲ ವಾಚ್ ಮಾಡ್ತಾ ಇದೀವಿ. SIT ಅವರ 5 ಜನ ಜೀವಂತ ಡಾಕ್ಟರ್ಸ್ ಇದರಲ್ಲೇ ಸಾಕ್ಷಿಯಾಗಿ ನಿಮ್ ಮುಂದೆ ಬರಲ್ಲ. ಅವರು ದೇ ವಿಲ್ ಗೋ ಬಿಫೋರ್ ಎ ಸುಪ್ರೀಂ ಕೋರ್ಟ್.
ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ತಾರೆ. ನೇಣು ಬಿಟ್ರೆ ಆ ಕೊಲೆಗಾರನ್ಗೆ ಅವನ ಟೀಮ್ಗೆ ನೇಣು ಬಿಟ್ರೆ ಬೇರೆ ಏನು ಯಾವುದೇ ಕಡಿಮೆ ಶಿಕ್ಷೆ ಅಂತೂ ಆಗಲ್ಲ. ಆ 5 ಜನ ಡಾಕ್ಟರ್ ಏನಾದ್ರು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿಕೆನ ಕೊಟ್ರೆ ಮುಗಿತು ನಿಮ್ಮ ಕತೆ ಆಗುತ್ತೆ. ಆಮೇಲೆ ಪ್ಯಾರಲಿ ವಿ ಆರ್ ಆಸ್ಕಿಂಗ್ ಅವರ್ ಟೀಮ್ ಟು ನಿಮ್ಗೆ ಒಂದು ನಂಬರ್ ಅನ್ನ ಪ್ಲೇಸ್ ಮಾಡಿ, ಕರ್ನಾಟಕದ ಜನತೆ ಇಡೀ ಪ್ರಪಂಚದಲ್ಲಿ ಯಾರಿದಿರೋ ನಿಮ್ಮ ಒಪಿನಿಯನ್ ರೆಕಾರ್ಡ್ ಮಾಡಬಹುದು. ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಸಿದ್ದರಾಮಯ್ಯನ್ ಗೊತ್ತು, ಸಿಎಂ ಸಿದ್ದರಾಮಯ್ಯನ್ಗೆ ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ 19 ಹೇಳುತ್ತೆ ನಮ್ಮ ಒಪಿನಿಯನ್ ಅನ್ನು ಎಕ್ಸ್ಪ್ರೆಸ್ ಮಾಡಬಹುದು ಅಂತ. ಡಾಕ್ಟರ್ BR ಅಂಬೇಡ್ಕರ್ ದ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬರೆದು ಕೊಟ್ಟರು ಅಂತ. ಇದ್ರ ಪ್ರಕಾರ 6 ಕೋಟಿ ಕನ್ನಡಿಗರು, ಪ್ರಪಂಚದಲ್ಲಿರುವಂತ 25 ಕೋಟಿಗೂ ಹೆಚ್ಚು ಕನ್ನಡಿಗರು ಖಂಡಿತವಾಗಿ ತಮ್ಮ ಒಪಿನಿಯನ್ ಅನ್ನ ಧರ್ಮಸ್ಥಳದ ವಿಚಾರವಾಗಿ ತಿಳಿಸಬಹುದು. ಅದು ಆಟೋಮೆಟಿಕ್ ಆಗಿ ಆ ಫೋನ್ ಕಾಲ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ನಿಮ್ಮ ಒಪಿನಿಯನ್ ರೆಕಾರ್ಡ್ ಆಗುತ್ತೆ, ಅದು ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಆಗುತ್ತೆ. ಈ ಊಸುರುವಳ್ಳಿ ಸರ್ಕಾರದ ಮುಖಕ್ಕೆ ಆ ರಿಪೋರ್ಟ್ ಅನ್ನ ಪ್ಲೇಸ್ ಮಾಡ್ತೀವಿ. ವಿ ವಿಲ್ ಫೈಟ್ ಇಟ್ ಲೀಗಲಿ. ನಾವು ಲೀಗಲ್ ಆಗಿ ಫೈಟ್ ಮಾಡ್ತೀವಿ. ಈ ವ್ಯವಸ್ಥೆ ನ್ಯಾಯ ಕೊಡಕ್ಕಾಗಲ್ಲ, ಬೀದಿಗಿಳಿತೀವಿ. ಎಲ್ಲರೂ ಅಷ್ಟೇ ರೆಡಿ ಆಗಿರಿ. ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಕಾರುಗಳನ್ನ ಗಾಡಿಗಳನ್ನ ನಿಲ್ಲಿಸಿ. ವಿ ವಿಲ್ ಪ್ರೊಟೆಸ್ಟ್ ಲೈಕ್ ಜಪಾನ್ ರೀತಿನಲ್ಲಿ ಪ್ರೊಟೆಸ್ಟ್ ಮಾಡೋಣ. ಎಲ್ಲೆಲ್ಲಿ ಹೋಗ್ತಾ ಇದ್ರೆ ಅಲ್ಲಲ್ಲೇ ಗಾಡಿಗಳನ್ನ ನಿಲ್ಲಿಸಿ ನಮ್ಮ ಪಾಂಡ್ ನಡ್ಕೊಂಡು ಬರೋಣ. ವಿ ವಿಲ್ ಶೋ ದ ಪವರ್ ಆಫ್ ಕನ್ನಡಿಗ. ಈ 6 ಕೋಟಿ ಕನ್ನಡಿಗರ ಪವರ್ ಅನ್ನ ಈ ನಟ್ಟು ಬೋಲ್ಟು ಸರ್ಕಾರಕ್ಕೆ ತೋರ್ಸೋಣ. ಈ ನಟ್ಟು ಬೋಲ್ಟು ಸರ್ಕಾರಕ್ಕೆ ತೋರಿಸಬೇಕಾದಂತ ಅವಶ್ಯಕತೆ ಇದೆ. ನಟ್ಟು ಬೋಲ್ಟು ಇವ್ರು ಟೈಟ್ ಮಾಡ್ತಾರೋ ಅಥವಾ ಈ ಕಿತ್ತೋದಂತ ಊಸುವಳ್ಳಿ ರಾಜಕಾರಣಿಗಳ ನಟ್ಟು ಬೋಲ್ಟನ್ನ ಮತದಾರ ಪ್ರಭು ಟೈಟ್ ಮಾಡ್ತಾನೋ. ಸಿದ್ದರಾಮಯ್ಯನವರೇ, ಖಂಡಿತವಾಗಿ ನಿಮ್ಮ ಸರ್ಕಾರ ಬೀಳುತ್ತೆ. ದಿಸ್ ಇಸ್ ಮೈ ಪ್ರಾಮಿಸ್. ನೀವು ಮಾಡ್ತಾರ ಅನ್ಯಾಯ ಜಾಸ್ತಿ ದಿನ. ನೀವ್ ಹೇಳಿದ್ರಲ್ಲ ಇನ್ನ 2.5 ವರ್ಷ ಸಿಎಂ. ಯಾವ ಸಾಧನೆಗೆ ನೀವು ಸಿಎಂ ಆಗ್ಬೇಕ್ರಿ? ಯಾವ ಅಹಿಂದ ಇಟ್ಕೊಂಡು ಬಳ್ಳಾರಿಗೆ ನಡಿಗೆ ಆಗಿ ಬರೀ ಸ್ವಾರ್ಥ ಸಿಎಂ ಆಗಕ್ಕೋಸ್ಕರ ಆದಂತ ಸಿದ್ದರಾಮಯ್ಯನವರೇ, ನೀವು ಸಿಎಂ ಆಗಿರ್ಬೇಕಾರೆ ನಡೀತಾ ಇರುವಂತ ಇಷ್ಟು ದೊಡ್ಡ ಅನ್ಯಾಯ ಏನ್ ಅನ್ಕೊಂಡಿದ್ದೀರಾ ಜನರನ್ನ? ವಿ ಆರ್ ಫೆಸಿಲಿಟೇಟಿಂಗ್ ಪೀಪಲ್ ಟು ರೆಕಾರ್ಡ್ ದೇರ್ ಒಪಿನಿಯನ್. ಕರ್ನಾಟಕದ ಕನ್ನಡಿಗರು ಫೋನ್ ಮಾಡಿ ಈ ಧರ್ಮಸ್ಥಳದ ಹತ್ಯಾಕಾಂಡ SIT ಹಲ್ಕಟ್ ಕೆಲಸವನ್ನ ಅವರ ಒಪಿನಿಯನ್ ಅನ್ನ ವಿ ಆರ್ ಗೆಟಿಂಗ್ ಇಟ್ ರೆಕಾರ್ಡೆಡ್. ವಿ ಆರ್ ಫೆಸಿಲಿಟೇಟಿಂಗ್ ದ ಪೀಪಲ್. 7 days ಸರ್ವೆ ನಡೆಯುತ್ತೆ. ಜನರೇ ಕಾಲ್ ಮಾಡಿ. ಓಕೆ, ಈ ಸರ್ಕಾರ ಏನಾಗುತ್ತೆ ನಾನು ನೋಡ್ತೀನಿ. ಓಕೆ, ಇವರು ಖಂಡಿತವಾಗಿ ನ್ಯಾಯ ಕೊಡಲ್ಲ. ನಾವು ನ್ಯಾಯ ತಗೊಳ್ಬೇಕು, ತಗೊಂಡೋಣ. ಈ ಸಿದ್ದರಾಮಯ್ಯ ಬರೀ ಸ್ವಾರ್ಥಕ್ಕೋಸ್ಕರ ಕಾಲ್ನಡಿಗೆನಲ್ಲಿ ಬಳ್ಳಾರಿಗೆ ಹೋದನು. ಒಕ್ಕಲಿಗ ಅಂತೆ DK ಶಿವಕುಮಾರ್ ಸಿಎಂ ಆಗ್ಬೇಕಂತೆ. ಕೊಲೆಗಾರರ ಪರವಾಗಿ ನಿಂತ್ಕೊಳ್ಳೋ ಅಂತ ಊಸುರುವಳ್ಳಿ MLAಗಳು ದರಿದ್ರ. ನೆಕ್ಸ್ಟ್ ಟೈಮ್ ಚುನಾವಣೆಗೆ ನಿಂತ್ಕೊಂಡ್ರೆ ಠೇವಣಿ ಕೂಡ ಸಿಗಬಾರ್ದು. ಇವ್ರುಗಳಿಗೆ ಠೇವಣಿ ಕೂಡ ಸಿಗಬಾರ್ದು. ಜನ ಸೋಲಿಸ್ತಾರೆ. ನಾನು ಸೋಲಿಸುವ ಕಾರ್ಯಕ್ರಮಕ್ಕೆ ನಾನು ನಾಯಕತ್ವ ಆಗ್ತೀನಿ. ಐ ವಿಲ್ ಹೆಡ್ ದ ಟೀಮ್ ಅಂಡ್ ವಿ ಆರ್ ಸೋ ಕಾನ್ಫಿಡೆಂಟ್ ವಿ ವಿಲ್ ಗೆಟ್ ಜಸ್ಟಿಸ್. ನಮಗೆ ನ್ಯಾಯ ಸಿಗುತ್ತೆ. ಸಿಕ್ಕಿಲ್ಲ ಅಂತಂದ್ರೆ ಬೀದಿಲ್ ಕೂತ್ಕೊಂತೀವಿ 6 ಕೋಟಿ ಕನ್ನಡಿಗರು. ನೀವೇನ್ ಅನ್ಕೊಂಡ್ಬಿಡ್ರಲ್ಲೋ, ನಿಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ. ನ್ಯಾಯಾಲಯ ಸರ್ಕಾರ ಕೊಟ್ಟಿಲ್ಲ ಅಂತಂದ್ರೆ ನಾವು ಬೀದಿಗಳಲ್ಲಿ ಜನರ ಬಳಿ ಹೋಗ್ತೇವೆ. ವಿ ವಿಲ್ ಗೋ ಟು ಪಬ್ಲಿಕ್. ಥ್ಯಾಂಕ್ ಯು.